ನಮಸ್ಕಾರ ವೀಕ್ಷಕರೇ, ರುಚಿ ಅಭಿರುಚಿ ತಾರೆಗಳ ಸಮರಸಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗಂಡ ಹೆಂಡ್ತಿರ್ ಜಗಳ ಉಂಡು ಮಲ್ಗೋ ತನಕ ಅನ್ನೋದು ಪ್ರಚಲಿತ ಗಾದೆ ಮಾತಾದ್ರೆ, ನಮ್ಮ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಹೇಳಿದ್ದಾರೆ, ಗಂಡ ಹೆಂಡ್ತಿರ್ ಜಗಳ ಗಂಧ ತೀಡಿದ ಹಾಂಗ ಅಂತ. ನಿಜ ಅಲ್ವಾ? ಸಂಸಾರದಲ್ಲಿ ಗಂಡ ಹೆಂಡ್ತಿರು ಸಾಮರಸ್ಯದಿಂದ ಇದ್ರೆ ಶ್ರೀಗಂಧದ ಪರಿಮಳ ಪಸರಿಸಿದ ಹಾಗೆ. ಇಂತಹ ಅನುರೂಪ ದಂಪತಿಗಳು ಇವತ್ತಿನ ನಮ್ಮ ರುಚಿ ಅಭಿರುಚಿ ತಾರೆಗಳ ಸಮರಸಕ್ಕೆ ಬಂದಿದ್ದಾರೆ. ಇವ್ರು ಯಾರು ಗೊತ್ತಾ? ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಯಾನರ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಹಿರಿಯ ಖ್ಯಾತ ಛಾಯಾಗ್ರಾಹಕ ಗೌರಿಶಂಕರ್ ಅವರ ಪ್ರೇರೇಪಣೆ ಪ್ರೋತ್ಸಾಹದಿಂದ ಛಾಯಾಗ್ರಹಣವನ್ನು ವೃತ್ತಿಯನ್ನಾಗಿ ಮಾಡಿಕೊಂಡು ಮೆಜೆಸ್ಟಿಕ್, ಕರಿಯ, ಎಕ್ಸ್ಕ್ಯೂಸ್ ಮೀ, ಪ್ರೀತಿ ಏಕೆ ಭೂಮಿ ಮೇಲಿದೆ, ಜೋಗಿ, ಮಸ್ತ್ ಮಜಾ ಮಾಡಿ, ಭಾಗ್ಯದ ಬಳೆಗಾರ ಹಾಗೂ 30ಕ್ಕೂ ಹೆಚ್ಚು ಚಿತ್ರಗಳಿಗೆ ಛಾಯಾಗ್ರಹಣವನ್ನು ಮಾಡಿ ನಿಮ್ಮೆಲ್ಲರನ್ನ ರಂಜಿಸಿದ್ದಾರೆ. ಹಾಗೆ ಇವರು ತೆರೆಯಿಂದ ರಂಜಿಸಿದ್ದಾರೆ, ಇವತ್ತು ತೆರೆಯ ಮುಂದೆ ಬರ್ತಾ ಇದ್ದಾರೆ. ಇವ್ರು ಯಾರು ಗೊತ್ತಾ? MR ಸೀನು ಹಾಗೆ ಅರುಣಾ ಸೀನು ಅವರು. ಅವರನ್ನ ನಮ್ಮ ಅಡುಗೆ ಮನೆಗೆ ಬರ್ಮಾಡ್ಕೋಣ ಬನ್ನಿ ಸರ್. ನಮಸ್ಕಾರ ಸೀನು ಅವರೇ. ನಮಸ್ತೆ. ನಮಸ್ತೆ ಅರುಣ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತಾ ಇದೆ ಸೀನು ಅವರೇ? ತುಂಬ ಖುಷಿ ಆಗ್ತಾ ಇದೆ ಅಮ್ಮ, ಯಾಕೆಂದರೆ ನಾವು ಕ್ಯಾಮ್ರಾಮೆನ್ಸ್ ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಕ್ಯಾಮ್ರಾ ಹಿಂದೆ ಇರೋರು. ಈ ನಿಮ್ಮ ಒಂದು ಚಾನಲಿಂದ ಮುಂದೆ ಬಂದು ತರಿಸಿದ್ದೀರಾ. ಆಲ್ಮೋಸ್ಟ್ ನಮ್ಮ ಕ್ಯಾಮ್ರಾಮೆನ್ಸ್ ಯಾರು ಮುಂದೆ ಬಂದು ಮಾತಾಡಲ್ಲ. ಸೆಟ್ಟಲ್ಲಿ ಆಗಿರ್ಬೋದು, ಅಲ್ಲೇ ಆಗಿರ್ಬೋದು ಮಾತಾಡಲ್ಲ. ಈ ಒಂದು ಅವಕಾಶನ ನಿಮ್ಮ ಜಿ ಕನ್ನಡ ಚಾನಲಿಂದ ಕೊಟ್ಟಿದ್ದೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಹೇಳಿ ಅರುಣ ಅವರೇ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಹಾಗೆ MR ಸೀನು ಅವರು ಇವತ್ತಿನ ಕನ್ನಡ ಚಿತ್ರರಂಗದಲ್ಲಿ ತುಂಬ ಖ್ಯಾತ ಹಾಗೆ ತುಂಬ ಬ್ಯುಸಿ ಕ್ಯಾಮ್ರಾಮನ್ ನನಗೆ ಗೊತ್ತಿರೋ ಥರ. ಹಾಗೆ ಸೀನು ಅವರು ಬಿಡುವು ಮಾಡ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಹಾಗೆ ಮೊದಲನೇದಾಗಿ ಯಾರು ಅಡುಗೆ ಮಾಡ್ತಾ ಇದ್ದೀರಾ? ಇವರೇ ಮಾಡ್ತಾರೆ. ನೀವೇ ಮಾಡ್ತೀರಾ? ಇದು ನಿಮ್ಮ ರೆಸಿಪಿ ಇರುತ್ತೆ? ಇಲ್ಲ, ಇವ್ರದೇ ಓನ್ ರೆಸಿಪಿ. ನನಗೆ ಇದುವರೆಗೂ ಹೇಳಿಲ್ಲ ಇವರು ಏನು ಮಾಡ್ತಾರೆ ಏನು ಅಂತ. ಓಕೆ, ಅದು ಸ್ವಲ್ಪ ಸಸ್ಪೆನ್ಸ್ ಆಗಿ ಇಟ್ಟಿದ್ದೀನಿ, ಸಿನಿಮಾದಲ್ಲಿ ಸಸ್ಪೆನ್ಸ್. ಓಕೆ, ಯಾಕಂದ್ರೆ ಅವ್ರಿಗೆ ಒಂದು ಹಲ್ವಾ ಕೊಡೋಣ ಅಂದ್ಬಿಟ್ಟು ಭಾಳ ಇಷ್ಟ ನನಗೆ. ಅದಕ್ಕೆ ಒಂದು ಹಲ್ವಾ ಕೊಡ್ತೀನಿ ಈಗ. ಓಕೆ, ಇಟ್ಸ್ ವೆರಿ ನೈಸ್. ಹಲ್ವಾ ಮಾಡೋಕ್ಕಿಂತ ಮುಂಚೆನೆ ತುಂಬಾ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತದೆ, ಸಸ್ಪೆನ್ಸ್ ಅಂತ ಹೇಳ್ಬೋದು. ನೋಡೋಣ ನೀವೇನು ಮಾಡ್ತೀರಾ ಅಂತ. ಹಾಗಾದ್ರೆ ನೀವು ಬನ್ನಿ ಮೇಡಮ್, ನೀವು ಕೂತ್ಕೊಳ್ಳಿ. ಸರ್ ನೀವು ಬನ್ನಿ. ಹಲ್ವಾ ಕೊಡ್ತೀನಿ ಅಂತ ಹೇಳಿದ್ರಿ. ಹೌದೌದಮ್ಮ, ನಿಮಗೂ ಕೊಡ್ತೀನಿ, ನೀವು ತಗೋಬೋದು. ಓಕೆ ಸೀನು ಸರ್, ಈಗ ಏನು ಅಡುಗೆ ಮಾಡ್ತಾ ಇದ್ದೀರಾ? ಆಲೂಗೆಡ್ಡೆ ಹಲ್ವಾ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಹಲ್ವಾ ಮಾಡ್ತಾ ಇದ್ದೀರಾ? ಖಂಡಿತ. ಓಕೆ, ಈ ಹಲ್ವಾ ಮಾಡೋದಕ್ಕಿಂತ ಮುಂಚೆ ಈ ಹಲ್ವಾ ನಿಮ್ಗೆ ಯಾಕೆ ಮಾಡ್ಬೇಕಂತ ಅನಿಸ್ತು? ಇದು ನಾನು ಜೋಗಿ ಶೂಟಿಂಗ್ ರಾಜಸ್ಥಾನ್ಗೆ ಹೋದಾಗ ಅಲ್ಲಿ ಒಂದಿನ ಸೆಟ್ಟಲ್ಲಿ ನನಗೆ ತಂದುಕೊಟ್ರು. ಇದು ತಿಂದು ತುಂಬ ಚೆನ್ನಾಗಿದೆ ಅಲ್ಲ, ಇಲ್ಲಿದು ಸ್ಪೆಷಲ್ ಅಂದ್ಬಿಟ್ಟು ಕೇಳಿದೆ ನಮ್ಮ ಅಲ್ಲಿ ಹುಡುಗನಿಗೆ. ಆಗ ಒಂದು ಐಟಮ್ಸ್ ಹೇಳ್ಕೊಟ್ಟ. ಸರಿ ಸರಿ, ಸಿಂಪಲ್ ಆಗಿ ಮಾಡ್ಬೋದು ಇದು ಅಂತ. ಓಕೆ, ಆದರೆ ಒಂದು ನಿಮ್ಗೆ ಹೇಳ್ತೀನಿ, ಇದುವರೆಗೆ ನಾನು ಮನೇಲಿ ಮಾಡಿಲ್ಲ, ಅಲ್ಲೇ ಸೆಟ್ಟಲ್ಲಿ ಮಾಡಿದ್ದು ಒಂದಿನ. ಹಂಗಿದ್ರೆ ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ ಅಂತ? ಖಂಡಿತ. ಹಂಗಿದ್ರೆ ನಾನೆಲ್ಲ ಮೋಸ್ಟ್ಲಿ ಅನು ಅವ್ರ ಮೇಲೆ ಮಾಡ್ತೀರಾ ಅನ್ಸುತ್ತೆ. ಇಲ್ಲ, ಅವ್ರಿಗೆ ಅಲ್ವಾ ಕೊಟ್ಟಿಲ್ಲಮ್ಮ, ಈಗ ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಕುಕ್ ಮಾಡ್ತಾ ಇರೋದು ಅವರು. ನನಗೆ ಇದುವರೆಗೂ ಏನು ಮಾಡ್ಕೊಟ್ಟಿಲ್ಲ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೀವು ಫಸ್ಟ್ ಟೈಮ್ ಅಡುಗೆ ಮಾಡ್ತಾ ಇದ್ದೀರಾ ಹೌದು, ಖಂಡಿತ ಅಂದ್ರೆ ಒಂದು ಅಮ್ಮ. ಸಾಧನೆ ಮಾಡ್ತಾ ಇದ್ದೀರಾ. ಖಂಡಿತ. ಈಗ ನಿಮಗೆ ಗೊತ್ತು, ಈ ನಾವು ಶೂಟಿಂಗ್ ಹೋದ್ರೆ ಬೆಳಿಗ್ಗೆ 6-7 ಹೋದ್ರೆ ನಾವು ಬರೋದೇ ನೈಟು. ನಮ್ಮ ಕಿಚನ್ ಹೋಗೋದಕ್ಕೆ ಎಲ್ಲ ಟೈಮ್ ಇರುತ್ತೆ. ಹೌದು ಹೌದು ಹೌದು. ಸರಿ, ಓಕೆ. ಈಗ ಆಲೂಗೆಡ್ಡೆ ಹಲ್ವಾಗೆ ಬೇಕಾಗುವಂಥ ಸಾಮಗ್ರಿಗಳು ಏನೇನು ಅಂತ ಹೇಳ್ತೀರಾ? ಅದನ್ನು ಬೇಯಿಸ್ಕೊಂಡಿರೋ ಆಲೂಗೆಡ್ಡೆ, ಗೋಡಂಬಿ ದ್ರಾಕ್ಷಿ ಮತ್ತು ಶುಗರು, ಕೋವಾ, ಆಮೇಲೆ ತುಪ್ಪ, ನಮ್ಮ ಇದು ಏಲಕ್ಕಿ ಪೌಡ್ರು, ಕಲರ್ಸ್. ಮೊದಲು ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಚಕ್ಕೆ ಬರಲ್ಲ, ಓಕೆ. ಟ್ರೈ ಇದುವರೆಗೂ ಮಾಡ್ತೀನಿ. ಹೇಮಶ್ರೀ ಅವರೇ ಒಂದಿನ ಸ್ಟವ್ ನೋಡಿದ್ರ ನಾನು ಹೆಲ್ಪ್ ಮಾಡಲಿಲ್ಲ, ನೋಡ್ತಾ ಇದ್ದೆ. ಬಾಣಲಿ ಇಟ್ಕೊಳ್ಳೋಣ. ಹಾಂ, ಈಗ ನಾವು ಮೊದಲೇ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆಲೂಗೆಡ್ಡೆ, ಇದನ್ನು ಸ್ವಲ್ಪ ಹಾಕೊಳ್ಳೋಣ. ಅಂದ್ರೆ ಆಲೂಗೆಡ್ಡೆ ಬೇಯಿಸ್ಬಿಟ್ಟು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಮ್ಮ. ಸ್ವಲ್ಪ ಸಿಪ್ಪೆಲ್ಲ ಸುಲಿದು, ಸಿಪ್ಪೆಲ್ಲ ಸುಲಿದು. ಬೇಯಿಸ್ಬೇಕಾದ್ರೆ ಉಪ್ಪೇನಾದ್ರೂ ಹಾಕಿದ್ದೀರಾ? ಇಲ್ಲಮ್ಮ, ಉಪ್ಪೇನಿಲ್ಲ. ಯಾಕೆಂದ್ರೆ ಉಪ್ಪು ಹಾಕಿದ್ರೆ ಅದು ಹಲ್ವಾಗಲ್ಲಮ್ಮ. ಅದು ಬೇರೆ ಉಪ್ಪು ಹಲ್ವಾ ಆಗ್ಬಿಡುತ್ತೆ ಆಮೇಲೆ. ತಳ ಹಿಡಿದ್ ಬಿಡುತ್ತೆ ಅಂತ. ಹೌದೌದೌದಮ್ಮ. ನೋಡಿ, ಬೇಯಿಸಿದ ಮೇಲೆ ತಿರ್ಗಾ ಅಷ್ಟೊಂದು ನೀರು ಹಾಕೋಬೇಕಾ? ಹೌದಮ್ಮ, ಯಾಕಂದ್ರೆ ಇದ್ರಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ಬೀಳುತ್ತಲ್ಲ, ಎಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ. ನಂಗೆ ಅನಿಸ್ತಾ ಇದೆ ಅರುಣ ಅವರೇ, ಇವರು ಆಲೂಗೆಡ್ಡೆ ತುಂಬಾ ಕಡಿಮೆ ಹಾಕೊಂಡಿದ್ದಾರೆ. ನೀರು ಇಲ್ಲಮ್ಮ, ನೋಡಿ ಎಲ್ಲ ಆದ್ಮೇಲೆ ನೋಡಿ ಒಳ್ಳೆ ಪೇಸ್ಟ್ ಆಗುತ್ತೆ. ಒಳ್ಳೆ ಟೇಸ್ಟ್ ಆಗುತ್ತೆ ಅಂತ ಗೊತ್ತು. ಏನಾಗುತ್ತೆ ನೋಡೋಣ. ಈಗ ಸ್ವಲ್ಪ ಶುಗರ್ ತಗೊಳ್ಳೋಣ, ಸ್ಪೂನ್. ನಮ್ಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಶುಗರ್. ಸಾಲ್ಟಾ ಶುಗರಾ? ಶುಗರ್ ಅಮ್ಮ ಇದು. ಅವ್ರಿಗೆ ಅದು ಗೊತ್ತಿಲ್ಲ ಡಿಫ್ರೆನ್ಸು. ಓ, ಅದು ಗೊತ್ತಾಗಲ್ಲ. ಕಿಚನ್ಗೆ ಎಂಟ್ರಿನೇ ಆಗಲ್ಲ ಅವರು ಡೈಲಿ. ಆದಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ಕೋವಾ,
ಈಗ ಸ್ವೀಟ್ ಇರೋ ಕೋವಾ ಹಾಕಿದ್ದೀರಾ, ಕೋವಾ ಸಕ್ಕರೆನೂ ಹಾಕಿದ್ದೀರಮ್ಮ. ಹಾಕಿದ್ದೀರಾ, ಸಕ್ಕರೆನೂ ಹಾಕಿದ್ದೀವಿ. ಆಲೂಗೆಡ್ಡೆ ಪೇಸ್ಟ್ ಎಷ್ಟು ಹಾಕಿದ್ದೀರೋ ಅಷ್ಟೇ ಸ್ವೀಟ್ ಕೋವಾ ಹಾಕಿದ್ದೀರಾ. ಕೋವಾ ಹಾಕಿದ್ವಿ ಮತ್ತು ಇದಕ್ಕೆ ಜೊತೆಗೆ ಸ್ವಲ್ಪ ಒಂದು 2 ಸ್ಪೂನ್ಸು ತುಪ್ಪ ಹಾಕೋಣ. ಏಲಕ್ಕಿ ಪೌಡ್ರು. ಹಾ, ಏಲಕ್ಕಿ ಪೌಡರ್ ನೋಡಿದ್ರ ಅವ್ರು ಹಾಕಿದ ಅಳತೆ ನೋಡಿದ್ರ? ಇದು ಆಕ್ಚುಲಿ ರೆಡಿ ಆದಮೇಲೆ ಇದು ಆಲೂಗಡ್ಡೆ ಹಲ್ವಾಗಲ್ಲ, ಜೋಗಿ ಹಲ್ವಾ ಆಗುತ್ತೆ ಮೋಸ್ಟ್ಲಿ. ಯಾಕಂದ್ರೆ ನಾನು ಜೋಗಿಲ್ ಕಲ್ತ್ರಿಂದ ಜೋಗಿ ಹಲ್ವಾ ಅಂತ ಹೇಳ್ತೀನಿ. ನಿಜವಾಗ್ಲೂ ಜೋಗಿ ಹಲ್ವಾ, ನಿಜವಾಗ್ಲೂ ವೀಕ್ಷಕರು ನಿಜವಾಗ್ಲೂ ನೋಡಿದವ್ರು ಜೋಗಿ ಹಲ್ವಾ ಅಂತ ಮಾಡ್ಕೊಂಡಿರ್ತಾರೆ. ಮತ್ತೆ ಆಲೂಗೆಡ್ಡೆನಲ್ಲಿ ಹಲ್ವಾ ಮಾಡೋದು ತುಂಬಾ ರೇರ್. ಹೌದೌದಮ್ಮ. ಇದು ಸ್ವಲ್ಪ ಆ ಸೈಡು ಕರ್ನಾಟಕ, ಇದು India. ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಆಲೂನೇ ಉಪಯೋಗಿಸ್ತಾರೆ ಹೌದು ಹೌದು ಮಾಡ್ತಾರೆ. ಬಟ್ ಅವ್ರು ಆಲೂಗೆಡ್ಡೆ ಹಲ್ವಾ ತಂದಾಗ ಪೇಸ್ಟ್ ತರ ಇತ್ತಾ ಇಲ್ಲ ಸ್ವಲ್ಪ ಡೈಲ್ಯೂಟೆಡ್ ಆಗಿರುತ್ತಾ, ಈ ತರ ಇತ್ತಾ? ಇನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ರಮ್ಮ ಅವರು. ಹೌದು, ಇನ್ನೊಂದು ಸ್ವಲ್ಪ ಪೇಸ್ಟ್ ಇನ್ನೂ ಆಗಿದೆ. ಪೇಸ್ಟ್ ಮಾಡಿರ್ತಾರೆ ಅವರು. ಇದಿನ್ನ ಆಗತ್ತಾ ಪೇಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು? ಆಗುತ್ತೆ. ಇದಾದ್ಮೇಲೆ ನಾವು ಸ್ವಲ್ಪ ಕಲರ್ ಬೇಕಾದ್ರೆ ಮಿಕ್ಸ್ ಮಾಡ್ಬೋದು. ನಿಜವಾಗ್ಲೂ ಸೀನು ಅವರೇ, ಈ ಪ್ರೋಗ್ರಾಮ್ ನೋಡ್ತಾ ಇರೋ ನಿಮ್ಮ ಅಭಿಮಾನಿಗಳಿರ್ಬೋದು, ಟೆಕ್ನಿಷಿಯನ್ಸ್, ಆರ್ಟಿಸ್ಟ್, ಖಂಡಿತ ನಿಮ್ ಕಂಟಿನ್ಯೂಸ್ ಫೋನ್ ಕಾಲ್ ಬರುತ್ತೆ. ಖಂಡಿತ. ತುಂಬಾ ಜಾಸ್ತಿ ಕಲರ್ ಹಾಕಿದೀರ ಅಂತ ಹೇಳ್ತಾರೆ. ಜೋಗಿ ಅಲ್ವಾ, ನಿಜವಾಗ್ಲೂ ಜೋಗಿ ಡಿಫ್ರೆಂಟ್ ಅಲ್ವಾ ಆಗಿತ್ತು ಅಂತ. ಮತ್ತೆ ನಿಮ್ ಶೂಟಿಂಗ್ ಅಲ್ಲಿ ಖಂಡಿತ ಅಡಿಗೆ ಮಾಡಕ್ಕಂತೂ ಕರೀತಾರೆ. ಇಲ್ಲ ಈಗ ಯಾಕೆಂದ್ರೆ ತುಂಬಾ ಫ್ರೆಂಡ್ಸ್ಗಳು ಹೇಳ್ತಾರೆ, ಯಾಕಂದ್ರೆ ನಾನು ಮನೇಲಿದ್ರೆ ಕಾಫಿ ಟೀನು ಮಾಡಲ್ಲ ಆಲ್ಮೋಸ್ಟ್. ಈ ಹೊರಗಡೆ ಅಂದಾಗ ಸ್ವಲ್ಪ ಈ ವರ್ಕಲ್ಲಿ ಇದ್ದಾಗ ಇದು ನೋಡ್ಕೊಂಡಿದ್ದೆ, ತಿಂದಿದ್ನಲ್ಲ, ತುಂಬಾ ಚೆನ್ನಾಗಿತ್ತು. ತಿನ್ನೋದಕ್ಕೂ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೀವು ಮಾಡ್ತಾ ಇರೋದು ಜೋಗಿ ಹಲ್ವಾ, ಇನ್ನ ಕರ್ಗಿ ಪೇಸ್ಟ್ ಆಗೋದು ಇಲ್ಲಮ್ಮ, ಯಾವಾಗ? ಇದಾದ್ಮೇಲೆ ನಾನು ಇನ್ನೊಂದು ನಾನ್ ವೆಜ್ ಐಟಮ್ ಮಾಡ್ತೀನಿ. ಹೌದಾ? ಅದು ನಮ್ಮಮ್ಮ ಹೇಳ್ಕೊಟ್ಟಿರೋದು. ಅದು ಸಿಂಪಲ್ ಮೆಥಡ್ ಅದು. ಓಕೆ, non-veg ಇದು. ನಿಮ್ಮಮ್ಮ ಮಾಡಿದ್ದು ಅಂದ್ರೆ ನಿಜವಾಗ್ಲೂ ಟೇಸ್ಟಿ ಆಗಿರುತ್ತೆ. ಯಾಕಂದ್ರೆ tasty ಮಾಡ್ತಾರಮ್ಮ. ಅಮ್ಮಂದು ರೆಸಿಪಿ ಅಲ್ವಾ, ಚೆನ್ನಾಗಿ ತಿಂದು ಅಭ್ಯಾಸ ಇರುತ್ತೆ, ನೋಡಿ ಅಭ್ಯಾಸ ಇರುತ್ತೆ. ಬಟ್ ಈ ಜೋಗಿ ಹಲ್ವಾ ಏನಾಗುತ್ತೆ ನೋಡ್ಬೇಕು. ಸೀನು ಅವರೇ, ನಿಜವಾಗ್ಲೂ ಈಗ ಘಮ ಘಮ ಅಂತ ಸುವಾಸನೆ ಬರ್ತಾ ಇದೆ. ಇದೆಯಲ್ಲಮ್ಮ, ಹಾ, ನೋಡಿ ಖಂಡಿತ ಅಲ್ವಾ ಬರ್ತಾ ರೆಡಿ ಇದೆ. ಆಗ್ತಾ ಇದೆ. ಹೌದು, ಆಲ್ಮೋಸ್ಟ್ ಇನ್ನೊಂದು ಸೆಕೆಂಡು ಇದೆಲ್ಲ ಆಗ್ತು. ಅಂದ್ರೆ ಅದು ಬಾಣ್ಲಿ ಬಿಟ್ಟು ಎದ್ದೊಳ್ಬೇಕು ಹಲ್ವಾ. ಸ್ವಲ್ಪ ಕುದಿಬೇಕಮ್ಮ. ಹಾ ಹೌದು. ಆಯ್ತಲ್ಲ. ಹಾಗೆ ಸೀನು ಅವರೇ, ನೀವು ರಾಜ್ಕುಮಾರ್ ಅವರ ಬ್ಯಾನರ್ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಬಂದ್ರಿ. ಹೇಗ್ ಬಂದ್ರಿ ನೀವು? ಮೈಸೂರವರು? ಅದೇ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಅಣ್ಣವ್ರ ಯೂನಿಟಲ್ಲಿ ನಮ್ಮ ಮಾವರೊಬ್ಬರು ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವ್ರ ಹತ್ರ ಬಂದು ನಾನು ಹೇಳಿದೆ, ಹಿಂಗೆ ಎಸ್ ಎಲ್ ಸಿ ಫೇಲ್ ಆಗಿದೆ, ನಿನ್ನ ಜಾಬ್ ನನಗೆ ಕೊಡಿಸು. ಅವರು ಇಲ್ಲ ಬೇಡ, ನಮ್ಮ ಜಾಬ್ ಬೇಡ, ಯಾಕೆಂದ್ರೆ ನಮ್ಮ ಜಾಬು ಪ್ರೊಡಕ್ಷನ್ ಇದೆ ಅಂದರೆ ಲಾಂಗ್ ಟೈಮ್ ಇದೇ ಮಾಡಬೇಕು, ಲೈಟ್ ಮೆನ್ಗೆ ಸೇರಿಸ್ತೀನಿ ಅಂದ್ಬಿಟ್ಟು ನನ್ನ ಲೈಟ್ ಮೆನ್ಗೆ ಸೇರಿಸಿದ್ರು. ಅಣ್ಣವ್ರ ಕಂಪ್ನಿಯಲ್ಲಿ ನಾನು 9 ವರ್ಷ ಆಮೇಲೆ ಲೈಟ್ ಮೆನ್ನು ಇತ್ತು. ಆಮೇಲೆ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ, ಕ್ಯಾಮ್ರಾ ಅಸಿಸ್ಟೆಂಟಾಗಿ ಅಂಜಿ ನಾಗರಾಜ್ ಅವರು ಒಂದು ಅಲೋಯಮ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ರು, ಇಂಡಿಪೆಂಡೆಂಟ್ ಕ್ಯಾಮ್ರಾಮನ್ ಅವರು. ಆಗ ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಆಗಿ ಬಂದೆ. ಓಕೆ, ಅಸಿಸ್ಟೆಂಟಾಗಿ ಬಂದು ತುಂಬ ಪಿಕ್ಚರ್ ಜೊತೆ ಒಂದು 25 ಪಿಕ್ಚರ್ ವರ್ಕ್ ಮಾಡಿದೆ ಜೊತೆಲಿ. 25 ಪಿಕ್ಚರು ಆದಮೇಲೆ ನನಗೆ ಒಂದೇ ಮಾತರಮ್ಮಲ್ಲಿ ಕ್ಯಾಮ್ರಾಮನ್ ಬೇರೆ, ಅವರು ಬೇರೆ ಪಿಕ್ಚರ್ ಇತ್ತು ಅಂತ ನನ್ನ ಬಿಟ್ಟೋದ್ರು. ನಾನು ಓಂ ಪ್ರಕಾಶ್ ಅವ್ರದ್ದು ಮಾಡಲ್ಲ ಅಂತ. ಯಾಕೆ ಅಂದರೆ ನನಗೆ ಅಂಬರೀಷ್ ಅಣ್ಣ ಮತ್ತು ವಿಜಯ್ ಶಾಂತಿ ಅವರು ಆರ್ಟಿಸ್ಟು. ನನಗೆ ಭಯ ಸ್ಟಾರ್ಟ್ ಆಯಿತು, ಅಯ್ಯೋ ಇಂಥ ದೊಡ್ಡ ಆರ್ಟಿಸ್ಟ್ ಇದ್ದಾರೆ, ಆಮೇಲೆ ನಾನು ಯಾರು ಕ್ಯಾಮ್ರಾ ಹ್ಯಾಂಡಲ್ ಮಾಡಿಲ್ಲ ಅಷ್ಟು ಜಾಸ್ತಿಯಾಗಿ. ಆಮೇಲೆ ಇಲ್ಲ ಸರ್ ನಾನು ಮಾಡಲ್ಲ, ಬೇರೆ ಕ್ಯಾಮ್ರಾ ಕರೆಸಿ. ಆಗ ಅಂಬರೀಷ್ ಅಣ್ಣಲ್ಲಿ ಏನಕ್ಕೆ ಮಾಡಲ್ಲ, ಲೈಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೀಯ, ಮಾಡು, ಏನಾಗುತ್ತೆ ಮಾಡಮ್ಮ, ಎಷ್ಟು ಟೇಕ್ ಆಗಲಿ ಪರವಾಗಿಲ್ಲ ಅಂತ. ಆಯಿತು, ಒಂದು ಧೈರ್ಯ ತಗೊಂಡು ಇದೇ ಒಂದು ಚಾನ್ಸ್ ಅಂದ್ಬಿಟ್ಟು ವಿಜಯ್ ಸಂತೀವಿ ಮೇಡಮ್ ಅವರಿದ್ರು. ಆಯಿತು ಅಂದ್ಬಿಟ್ಟು ಮಾಡಿದೆ ಅಮ್ಮ. ಈಗ ಆಲ್ಮೋಸ್ಟ್ ಸ್ವಲ್ಪ ರೆಡಿ ಆಗ್ತು ಅನ್ಸುತ್ತೆ. ಈಗ ಸ್ಟವ್ ಆಫ್ ಮಾಡಿ ಆದಮೇಲೆ ಒಂದೇ ಮಾತ್ರಮೇಲೆ ಒಂದು ಸೀನ್ ಮಾಡ್ದಮ್ಮ. ಮಾಡಿದಾಗ ಅಂಬರೀಷ್ ಮೇಲೆ ತುಂಬ ಇದಾದ್ರು, ನೀನು ಕ್ಯಾಮ್ರಾಮನ್ ಮಾಡು ನೆಕ್ಸ್ಟ್ ಪಿಕ್ಚರಿಂದನೇ, ಬೇಡ ಅಷ್ಟೆಂಟಾಗಿ ಮಾಡೋದು ಬೇಡ, ಸಾಕು ನೀನು ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ ನೋಡು, ಟೇಕೇ ತಗೊಳ್ಳಿಲ್ಲ ನೀನು ಅಂದರೆ ಟೇಕ್ ತಗೊಳ್ದೆ ನಾನು ಒಂದೇ ಇದರಲ್ಲಿ ಓಕೆ ಮಾಡಿಬಿಟ್ಟೆ, ಒಂದೇ ಇದರಲ್ಲಿ ಮಾಡಿದೆ. ಅಂದರೆ ಅದು ಸ್ವಲ್ಪ ರಫ್ ಸೀನ್, ಅದು ಪ್ಯಾಡ್ ತೆಗೆದು ಎಸಿದಾರು ಫ್ಯಾನಿಂಗ್ ಮಾಡಬೇಕು, ಇಲ್ಲಿ ಫ್ಯಾನಿಂಗ್ ಮಾಡಬೇಕು, ಒಂದು 5-6 ಫ್ಯಾನಿಂಗ್ ಮಾಡಬೇಕು ವಿತ್ ಟ್ರಾಲಿ ಬೇರೆ. ಟ್ರಾಲಿ ಹೋಗ್ಬೇಕು, ಫ್ಯಾನ್ ಮಾಡೋಕೆ ಅದನ್ನೇ ಫ್ಯಾನಿಂಗ್ ಇದರಲ್ಲಿ ಕ್ಯಾಲೆಂಡರ್ ಇರ್ತಲ್ಲ, ಕ್ಯಾಲೆಂಡರ್ ಇಟ್ಕೊಂಡು ಮತ್ತೆ ಇಲ್ಲಿ ಬರಬೇಕು. ಆ ಥರ ಒಂದೇ ಟೇಕಲ್ಲಿ ಮಾಡಿದ ತಕ್ಷಣ ಅಂಬರೀಷ್ ವಿಜಯ್ ಖುಷಿ ಆಯಿತು, ಇಲ್ಲ ಮಾಡಿ ನೆಕ್ಸ್ಟ್. ಅಲ್ಲಿ ಸ್ವಲ್ಪ ಧೈರ್ಯ ಬಂತು. ಸ್ವಲ್ಪ ಬಟ್ಲಿಗೆ ಹಾಕಲ್ಲ ನಮ್ಮ ಆಯ್ತಾ, ನೋಡಿಮ್ಮ ಅಲ್ವಾ ಆಲ್ಮೋಸ್ಟ್ ರೆಡಿ ಆಗ್ತು. ಈಗ ಅರುಣ್ ಅವ್ರು ಬರ್ತೀರಾ ಅಡುಗೆ ಮನೆಗೆ? ಸ್ವಲ್ಪ ಭಯ ಆಗ್ತಿದೆ. ಇಲ್ಲ ಬನ್ನಿ ಮೇಡಮ್ ಅವರೇ, ಒಳ್ಳೆ ಅಲ್ವಾ ಕೊಡ್ತೀನಿ. ನಿಜವಾಗ್ಲೂ ಸೀನು ಅವರು ಒಳ್ಳೆ ಅಲ್ವಾ ಕೊಡ್ತೀವಿ. ಇದ್ರ ಮೇಲೆ ಬೇಕಾದ್ರೆ ನಾವು ಗಾರ್ನಿಶಿಂಗ್. ಇದು ತುಪ್ಪದಲ್ಲಿ ಹುರಿದು ರೆಡಿ ಮಾಡ್ಕೊಂಡಿರೋದಮ್ಮ. ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡ್ರೆ ಸ್ವಲ್ಪ ರುಚಿಯಾಗಿರುತ್ತೆ. ಪರವಾಗಿಲ್ಲ, ಅಡುಗೆ ಪ್ರೋಗ್ರಾಮ್ ಜಾಸ್ತಿ ನೋಡ್ತೀರಾ ಅನ್ನೋದು ಒಂದು ಗೊತ್ತಾಗ್ತಾ ಇದೆ. ನೋಡಿ ಆಲೂಗಡ್ಡೆ ಅಲ್ವಾ, ಜೋಗಿ ಅಲ್ವಾ ರೆಡಿ. ವೀಕ್ಷಕರೇ ನೋಡಿದ್ರಿ ಅಲ್ವಾ, ಎಷ್ಟು ಸ್ವೀಟ್ ಆಗಿ ಮಾಡಿದ್ರು, ಮಾಡೋದನ್ನೇ ತುಂಬಾ ಪ್ರೀತಿಯಿಂದ ಮಾಡಿದ್ರು. ಹಾಗೆ ಆಲೂಗಡ್ಡೆ ಹಲ್ವಾ, ಜೋಗಿ ಹಲ್ವಾ ರೆಡಿ ಆಗಿದೆ. ಆಲೂಗಡ್ಡೆ ಹಲ್ವಾ
ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗಡ್ಡೆ, ಗೋಡಂಬಿ, ದ್ರಾಕ್ಷಿ, ಸಕ್ಕರೆ, ಖೋವಾ, ತುಪ್ಪ, ಏಲಕ್ಕಿ ಪುಡಿ ಮತ್ತು ಕಲರ್. ಮಾಡುವ ವಿಧಾನ: ಬಾಣಲೆಗೆ ಆಲೂಗಡ್ಡೆ, ನೀರು, ಸಕ್ಕರೆ, ಖೋವಾ, ತುಪ್ಪ, ಏಲಕ್ಕಿ ಪುಡಿ ಮತ್ತು ಕಲರ್ ಹಾಕಿ ಬೇಯಿಸಿದ್ರೆ ಆಲೂಗಡ್ಡೆ ಹಲ್ವಾ ಸವಿಯಲು ಸಿದ್ಧ. ಘಮ ಘಮ ಅಂತ ಇದೆ ಜೋಗಿ ಅಲ್ವಾ. ಇದನ್ನ ಟೇಸ್ಟ್ ಮಾಡೋ ಸಮಯ ಬಂದಿದೆ. ಮೊದಲನೇದಾಗಿ ಅರುಣ್ ಅವ್ರು ಟೇಸ್ಟ್ ಮಾಡಕ್ಕೆ ಹೇಳ್ತೀನಿ. ಯಾಕೆಂದ್ರೆ ಅವ್ರು ನೀವು ಮಾಡಿರೋದನ್ನ ಯಾವತ್ತೂ ನೋಡೇ ಇಲ್ಲ. ನೋಡು ಇಲ್ಲ, ತಿಂದು ಇಲ್ಲ. ಹಾ, ತಗೊಳ್ಳಿ, ಟೇಸ್ಟ್ ಮಾಡಿ. ಸೂಪರ್. ಸೂಪರ್. ನೀವು ಟೇಸ್ಟ್ ನೋಡಿ. ತುಂಬಾ ಚೆನ್ನಾಗಿದೆ. ಹೌದಾ? ನಾನು ಟೇಸ್ಟ್ ಮಾಡ್ಬೋದಾ? ಖಂಡಿತ. ಅಷ್ಟು ಬೇಕು ಅಂತೀರಾ? ತುಂಬ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಮನೆಯಲ್ಲಿ ಕಿಟಕಿ ಗಾಜು, ಡೈನಿಂಗ್ ಟೇಬಲ್ ಗಾಜು ಗಲೀಜಾಗಿರುತ್ತೆ. ಅದು ಫಳಫಳ ಅಂತ ಹೊಳಿಬೇಕು ಅಂದ್ರೆ ಏನ್ ಮಾಡಬೇಕು? ನಿಂಬೆ ಹಣ್ಣಿನ ಸಿಪ್ಪೆಯಿಂದ ಚೆನ್ನಾಗಿ ಉಜ್ಜಿ ಸ್ವಲ್ಪ ಹೊತ್ತು ಬಿಡಿ, ಆಮೇಲೆ ಬಟ್ಟೆಯಿಂದ ಒರೆಸ್ಬಿಡಿ. ಖಂಡಿತ ಫಳಫಳ ಅಂತ ಹೊಳೆಯುತ್ತೆ. ಹಾಗೆ ಈಗ ಅರುಣ ಅವರು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದಾರೆ. ಅದೇನ್ ಮಾಡ್ತಾ ಇದ್ದಾರೆ ಅವರಿಂದನೇ ಕೇಳೋಣ. ಏನ್ ಮಾಡ್ತಾ ಇದ್ದೀರಾ ಅರುಣ ಅವರೇ? ಸೊ ನಾನೀಗ ಆನಿಯನ್ ಸ್ಟಫ್ಡ್ ರಿಚ್ ಕಾರ್ಡ್ ಅಂತ ಮಾಡ್ತಾ ಇದ್ದೇನೆ. ಆನಿಯನ್ ಸ್ಟಫ್ಡ್ ರಿಚ್ ಕಾರ್ಡ್ ಹೆಸರೇ ತುಂಬಾ ಟೆಂಪ್ಟಿಂಗ್ ಆಗಿದೆ. ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳೇನು ಅಂತ ಹೇಳ್ತೀರಾ? ಇದಕ್ಕೆ ಹೀರೆಕಾಯಿ, ಸಾಲ್ಟ್, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಶುಂಠಿ, ಆನಿಯನ್, ಕಸ್ತೂರಿ ಮೆಥಿ, ಆಯಿಲ್. ಮೊದಲನೇದಾಗಿ ಏನು ಮಾಡಬೇಕು? ಫಸ್ಟು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಬೇಡ. ಹಾಂ, ಸರಿ. ಈರುಳ್ಳಿ ಹುರಿಯೋದೇನು ಬೇಡವಾ? ಇಲ್ಲ ಇಲ್ಲ, ಹಸಿ ಈರುಳ್ಳಿ ಹಸಿನೇ ಹಾಕೊಂಡು ಸಾಕು. ಸಾಕಷ್ಟು ಸಾಕು. ನೆಕ್ಸ್ಟ್ ಏನು ಬೇಕು? ಬೆಳ್ಳುಳ್ಳಿ, ನೆಕ್ಸ್ಟ್ ಶುಂಠಿ. ಮೇಡಮ್ ಅವ್ರು ಉಪ್ಪಿದೆಯಲ್ಲಿ? ಖಂಡಿತ ಇದೆ. ಉಪ್ಪು ಹಾಕಿ. ಉಪ್ಪಿಟ್ಟು ಸ್ವಲ್ಪ ಅವಸರ ನೋಡ್ಕೊಳ್ಳಿ, ಯಾಕಂದ್ರೆ ಅವ್ರು ಸ್ವಲ್ಪ 4 ಸ್ಪೂನ್ ಹಾಕ್ತಾರೆ ಜಾಸ್ತಿ. ಪಾಪ ಬಿಗಿನಿಂಗ್ ಆ ಥರ ಮಾಡ್ತಾ ಇದ್ರು. ಈಗ ಸ್ವಲ್ಪ ಕಂಟ್ರೋಲ್ ಆಗಿದ್ದಾರೆ. ಕಂಟ್ರೋಲ್ ಆಗಿದ್ದಾರೆ. ಓಕೆ, ಪಾಪ. ಓಕೆ, ನೆಕ್ಸ್ಟು ಇದು ಗ್ರೀನ್ ಚಿಲ್ಲೀಸ್. ಹಾಕ್ಬಿಡಿ. ನಾನೇ ಹಾಕ್ಲಾ? ಎಷ್ಟು ಹಾಕಬೇಕು? ಸ್ವಲ್ಪ, ಅದರಲ್ಲಿ ಒಂದು 3 ಹಸಿಮೆಣಸಿನ್ಕಾಯಿ ಸಾಕಾಗುತ್ತೆ. ಓಕೆ, ಇಷ್ಟನ್ನ ಪೇಸ್ಟ್ ಮಾಡ್ಕೋಬೇಕು. ನೀರು ಹಾಕ್ಬೇಕು, ಸ್ವಲ್ಪ ನೀರು ಬೇಕಾದ್ರೆ ಆಮೇಲೆ ಹಾಕೋದು. ಹಾಂ, ಆಗಿದೆ. ರೆಡಿ ಆಗಿದೆ. ಮೆಣಸಿನಕಾಯಿ ಜಾಸ್ತಿ ಹಾಕಿಲ್ಲಲ್ಲ? ಇಲ್ಲ ಇಲ್ಲ, ಕಡಿಮೆನೇ ಇದೆ. ನೀವು ವರಿ ಮಾಡ್ಕೋಬೇಡಿ. ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಪಾಪ ಅವ್ರು ಅವಾಗಲೇ ನಿಮ್ಮ ಬಗ್ಗೆ ಕಾರಣ ಮಾಡ್ಬಿಡ್ತಾರೆ. ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡಿದ್ದಾರೆ, ಅದಕ್ಕೆ ಇಷ್ಟು ಕಮೆಂಟ್ ಮಾಡ್ತಾ ಇದ್ದಾರೆ. ಮನೇಲಿ ಹೇಗಿದೆ ಅಂತ ಕೇಳಿದಾಗ ಏನು ಹೇಳಲ್ಲ, ನೋಡಕ್ಕೂ ಬರಲ್ಲ ಏನ್ ಮಾಡ್ತಾರೆ ಅಂತ. ಏನಿವೆ ಇರ್ಲಿ. ನೆಕ್ಸ್ಟ್ ಸಾಲ್ಟ್ ಕೊಡಿ ಸ್ವಲ್ಪ. ಇಲ್ಲ, ಮದುವೆ ಆದ ಬಿಗಿನಿಂಗಲ್ಲಿ ಈ ಥರ ಮಾಡ್ತಾ ಇದ್ರು. ಈಗ ಚೆನ್ನಾಗಿ ಮಾಡ್ತಾರೆ. ಹೇಳಿ ಅರುಣ ಅವರೇ, ಅವಾಗಿಂದ ಇವ್ರು ನಿಮ್ಗೆ ಇಷ್ಟೊಂದು ಕಾಲ ಎಳಿತಾ ಇದ್ದಾರೆ. ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ? ಈಗ 1 year 4 months ಆಯ್ತು ಅಷ್ಟೇ. ಅಷ್ಟೇನಾ? ಅಷ್ಟೇ. ನಾವು ಕೆಲಸ ಮಾಡಿನೂ ಅಷ್ಟೇ ಆಯ್ತು. ಭಾಗ್ಯದ ಬಳೆಗಾರ ಆದ್ಮೇಲೆನೆ ಮ್ಯಾರೇಜ್ ಆಗಿದ್ದು. ಹೌದಾ? ನೀವು ಮೈಸೂರು ಹುಡುಗಿನ? ಇಲ್ಲ, ನಾ ಶಿವಮೊಗ್ಗ. ನೀವು ಶಿವಮೊಗ್ಗ? ಆಕ್ಚುಲಿ ನಾವಿಬ್ರು ರಿಲೇಟಿವ್ಸ್. ಓಕೆ. ನನಗೆ ಗೊತ್ತಿರಲಿಲ್ಲ ಇವ್ರು ಫಿಲ್ಮ್ ಇಂಡಸ್ಟ್ರಿಲಿ ಇದ್ದಾರೆ ಅಂತ. ಸೊ ಒಂದ್ಸಲಿ ನಾನು PU ಓದುವಾಗ ಬೆಂಗಳೂರಿಗೆ ಬಂದೆ. ಅಲ್ಲಿ ಗೊತ್ತಾಯ್ತು ಇವರು ನಮ್ಮ ರಿಲೇಟಿವ್ ಈ ಥರ ಇಂಡಸ್ಟ್ರಿ ಇದ್ದಾರೆ. ಎಕ್ಸ್ಕ್ಯೂಸ್ ಮಿ ಟೈಮಲ್ಲಿ. ಸೊ ಅಲ್ಲಿ ನಾವಿಬ್ರು ಮೀಟ್ ಆಗಿತ್ತು. ಲವ್ ಆಯ್ತಾ ಅಲ್ಲಿ? ಅಂದ್ರೆ ಜಸ್ಟ್ ನೋಡಿದ್ದು. ಅಂದ್ರೆ ಇವ್ರ ಫ್ಯಾಮಿಲಿಲೆಲ್ಲ ಆಮೇಲೆ ಈ ಥರ ಆಗೋಣ, ಹುಡುಗಿ ಇದ್ದಾಳೆ ಅಂತ ಹೇಳಿ ಎಲ್ಲ ತೀರ್ಮಾನ ಮಾಡ್ಕೊಂಡ್ರು. ನೆಕ್ಸ್ಟ್ ಡ್ಯಾಡಿ ಕಾಂಟ್ಯಾಕ್ಟ್ ಮಾಡಿದ್ರು. ಎಕ್ಸ್ಕ್ಯೂಸ್ ಮೀ ಶೂಟಿಂಗ್ ಅಲ್ಲಿ ನೋಡಿದೆ. ಫಸ್ಟ್ ಸೈಟ್ ಅಂತಾರಲ್ಲ ಆ ಥರ ಆಯ್ತು. ಸ್ವಲ್ಪ ದಿನ ನಮ್ಮ ಮಾವ್ರ ಹತ್ರ ಕೇಳಿದಾಗ ಅವರಿಲ್ಲ ಎಜುಕೇಷನ್ ಇದೆ, ಎಜುಕೇಷನ್ ಆಗಿದೆ. ಆಗ ನಾನು ಸ್ವಲ್ಪ ವೆಯ್ಟ್ ಮಾಡಿ ಒಂದು 4 ಪಿಕ್ಚರ್ ಮಾಡಿ ಆಮೇಲೆ ಇನ್ನೊಂದ್ಸಲ ಕೇಳಿದಾಗ ಅವರು ಇಲ್ಲ ಇನ್ನೊಂದು 2 years ಇದೆ ಅಂತ ಹೇಳಿದ್ರು ಎಜುಕೇಷನ್. ಇಲ್ಲ ಮದುವೆ ಮಾಡ್ಕೊಬಿಡಿ, ಬೆಂಗಳೂರು ನಾನೇ ಓದಿಸ್ತೀನಿ. ಅವರು ಓದಿಸ್ತೀನಿ ಅಂದ್ರೆ ಗ್ಯಾರಂಟಿ ಮೇಲೆ ಮದುವೆ ಮಾಡ್ತೀನಿ ಅಂತ ಮದುವೆ ಮಾಡ್ಕೊಟ್ರು. ಸೊ ನಂದು BBM ಆದ್ಮೇಲೆ ಮ್ಯಾರೇಜ್ ಆಯ್ತು. ಸೊ ಈಗ MCOM ಸೇರಿಸಿದ್ದಾರೆ. ಹೋಗ್ತಾ ಇದ್ದೀನಿ ಕಾಲೇಜ್ಗೆ. ಆಲ್ ದಿ ಬೆಸ್ಟ್. ಖುಷಿ ಆಯ್ತು. ಥ್ಯಾಂಕ್ ಯು. ಈಗ ಮಿಕ್ಸಿ ಹಾಕಿದ್ ರೆಡಿ ಆಗಿದೆ. ನೆಕ್ಸ್ಟ್ ಪೇಸ್ಟ್ನ ಹೀರೆಕಾಯಿ ಇದೆಯಲ್ಲ ಅದಕ್ಕೆಲ್ಲ ಹಚ್ಬಿಡೋಣ. ಇದನ್ನ ಹಚ್ಬೇಕಾ? ಸ್ಟಫ್ ಮಾಡ್ಬೇಕಾ? ಸ್ಟಫ್ ಮಾಡಿ ತಗೊಳ್ಳಿ. ನಾ ಇದು ಹಾಕ್ತಾ ಇರ್ತೀನಿ. ನೀವು ಬಾಣಲೆ ಇಟ್ಬಿಡಿ.
ಅಂದರೆ ಇದಕ್ಕೆ ಜಾಸ್ತಿ ಎಣ್ಣೆ ತಗೊಳ್ಳೋದು? ಜಸ್ಟ್ ಫ್ರೈ ಮಾಡೋದಷ್ಟೇ. ಫ್ರೈ ಮಾಡೋಕ್ಕಷ್ಟೇನಾ? ಸೊ ಈ ಥರ ಸ್ಟಫ್ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈಗ ನಾನ್ ವೆಜ್ಗೆ ಹೇಗೆ ನಾವು ಸ್ಟಫ್ ಮಾಡ್ತೀವಿ ಆ ಥರ ಮಾಡೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ. ಓಕೆ. ಸೊ ಈಗ ಆಯಿಲ್ ಕಾದಿದೆ ಅನ್ಸುತ್ತೆ. ಹಾಂ, ಇದಕ್ಕೆ ಒಗ್ಗರಣೆ ಹಾಕ್ಬಿಡೋಣ. ಸಾಸಿವೆ ಕೊಡಿ. ಹಾಂ. ಒಗ್ಗರಣೆ ಸ್ವಲ್ಪ ಘಾಟ್ ಕಮ್ಮಿ ಇರಲಿ ಅಮ್ಮ. ನಿಜವಾಗ್ಲೂ ಎಲ್ಲರೂ ಒಳ್ಳೆ ಗಂಡ, ಸೈಲೆಂಟ್ ಆಗಿರ್ಲಿ. ಇಲ್ಲಮ್ಮ, ಇವರು ಒಗ್ಗರಣೆ ಹಾಕೋದು 4 ಮನೆ ಕೇಳಿಸುತ್ತಮ್ಮ. ಹೌದಾ? ಪಕ್ಕೆಲ್ಲ ಕೇಳ್ತಾ ಇದ್ರು, ನಿಮ್ಮ ಮಿಸಸ್ ನೋಡ್ರಿ ಒಗ್ಗರಣೆ ಹಾಕ್ತಾ ಇದ್ದಾರೆ. ಇದು ಆ ಥರ ಒಗ್ಗರಣೆ ಅಲ್ಲ, ಇದು ಅಡುಗೆ ಒಗ್ಗರಣೆ. ಕೇಳಿಸಲ್ಲ ಆ ಥರ ಒಗ್ಗರಣೆ ಅಂದ್ರೆ ಬೇರೆ ಥರ ಇರುತ್ತೆ. ಅವ್ರು ಹೇಳೋದಕ್ಕೆ ಇವ್ರು ಹೇಳೋದಕ್ಕೆ ಬೇರೆ ಆನ್ಸರ್. ಇನ್ನೊಂದ್ಸಲ ಆಫೀಸಲ್ಲಿ ಇರ್ತೀನಮ್ಮ, ಸ್ವಲ್ಪ ದೂರ ಇದೆ ಆಫೀಸು, ಅಲ್ಲಿಗೆ ಸೌಂಡ್ ಬರುತ್ತಮ್ಮ. ನನ್ಗೆ ಇಲ್ಲಿ ಯಾಕೋ ಒಗ್ಗರಣೆ ಸೌಂಡ್ ಕೇಳಿಸ್ತಾ ಇಲ್ಲ, ಪಾತ್ರೆ ಸಾಮಾನು ಸೌಂಡ್ ಕೇಳಿಸ್ತಾ ಇದೆ. ಸಾಸಿವೆ ಹಾಕಿದೆ. ಸೊ ಇದಕ್ಕೆ ಸ್ವಲ್ಪ ಜೀರಿಗೆ, ಓಕೆ. ಆಮೇಲೆ ಉದ್ದಿನ ಬೇಳೆ ಕೊಡಿ. ಒಂದು 4 ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ. ಇಲ್ಲಿ ಸ್ಟಫ್ ಮಾಡಿ ಇಟ್ಟಿದ್ದೀವಲ್ಲ, ಈ ಹೀರೆಕಾಯಿ ಒಂದೊಂದೇ ಹಾಕ್ತಾ ಬರೋಣ. ಹಾಕಿ. ಹೇಳಿಲ್ಲಮ್ಮ ನೋಡಿ, ಏನು ಹೌದು ಹೌದು, ಖಂಡಿತ ಸೌಂಡ್ ಬರ್ತಾ ಇದೆ. ಇದಕ್ಕೆ ಉಳ್ದಿರೋ ಪೇಸ್ಟ್ ಹಾಕ್ಬಿಡೋಣ. ಚೆನ್ನಾಗಿ ಖಾರ ಎಲ್ಲ ಹೋಗಿ. ಹಾಂ, ಇದೈತೆ. ಇದು ಹೀರೆಕಾಯಿನ ತುಂಬ ಟೈಮ್ ತಗೊಳ್ಳಲ್ಲ ಬೇಯಕ್ಕೆ. ಹಾಂ, ಹೌದು. ಸ್ವಲ್ಪ ಒಂದು ನಿಮಿಷ 2 ನಿಮಿಷದಲ್ಲೇ ಆಗ್ಬಿಡುತ್ತೆ. ಇನ್ನೂ ಒಂಥರ ಡಿಫ್ರೆಂಟ್ ಮಸಾಲೆ ಸ್ಮೆಲ್ ಬರ್ತಾ ಇದೆ. ಮತ್ತೆ ಹೀರೆಕಾಯಿ ತುಂಬಾ ಸಾಫ್ಟ್ ಆಗಿ ಅನ್ಸುತ್ತೆ ತಿನ್ಬೇಕಾದ್ರೆ. ಡೀಪ್ ಫ್ರೈ ಮಾಡಿದಾಗಲೇ ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ಈ ಸ್ಟಫ್ಡಾಗಿ ಮಾಡಿರೋದ್ರಿಂದ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರುತ್ತೆ, ಮತ್ತೆ ಟೇಸ್ಟಿಯಾಗಿರುತ್ತೆ. ಮತ್ತೆ ತುಂಬಾ ಡಿಫ್ರೆಂಟ್ ರೆಸಿಪಿ. ಹೌದು, ಆನಿಯನ್ ಸ್ಟಫ್ಡ್ ರಿಚ್ ಕಾರ್ಡ್ ಅಂತ. ಕೊನೆಯಲ್ಲಿ ಇದಕ್ಕೆ ಕಸ್ತೂರಿ ಮೆಥಿ ಹಾಕ್ಬಿಡೋಣ. ಸ್ವಲ್ಪ ಸಾಲ್ಟ್ ಹಾಕ್ಬಿಡೋಣ. ಫಸ್ಟ್ ಸ್ಟಫಿಗೆ ಹಾಕಿದ್ದಲ್ವಾ. ಸೊ ಆಗಿದೆ. ಇದು ಸರ್ವಿಂಗ್ ಬೌಲ್ ಹಾಕ್ಬಿಟ್ಟು. ಸರ್ವಿಂಗ್ ಬೌಲ್ ಹಾಕ್ತೀರಾ? ನಾವು ಯಾವಾಗಲೂ ಈ ಬದನೆಕಾಯಲ್ಲಿ ಸ್ಟಫ್ಡ್ ಥಿಂಗ್ಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಅದನ್ನು ನೋಡಿದ್ದೀವಿ. ಬಟ್ ಹೀರೆಕಾಯಿನಲ್ಲಿ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಸ್ಟಫಿಂಗ್ ಮಾಡಿ ಮಾಡ್ತಿರೋದು. ಓಕೆ, ಈಗ ರೆಸಿಪಿ ರೆಡಿ ಆಗಿದೆ. ಇರಿ ಒಂದು ನಿಮಿಷ, ನಮ್ಮ ಸೀನು ಸರ್ನ ಕರೆದ್ಬೇಡ, ಬನ್ನಿ. ಮೊದಲು ನೀವು ರುಚಿ ನೋಡಿ, ನೀವು ರುಚಿ ಆಗಿದೆ ಅಂದರೆ ನಾವು ರುಚಿ ನೋಡ್ತೀವಿ. ಫಸ್ಟ್ ವೀಕ್ಷಕರಿಗೆ ತೋರಿಸ್ಬೇಡ. ಹೇಮಾಶ್ರೀ ಅವರೇ, ನಿಮಗೋಸ್ಕರ ಆನಿಯನ್ ಸ್ಟಫ್ಡ್ ರಿಚ್ ಕಾರ್ಡ್ ರೆಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅರುಣ ಅವರೇ. ಹಾಗೆ ವೀಕ್ಷಕರೇ, ಇದು ಹೀರೆಕಾಯಿ ತುಂಗಾಯಿ ಅಂತಲೂ ಹೇಳ್ತಾರೆ. ಇದನ್ನು ಆನಿಯನ್ ಸ್ಟಫ್ ರಿಚ್ ಕಾರ್ಡ್ ಅಂತಲೂ ಕರಿಬಹುದು. ತುಂಬ ಸ್ಪೆಷಲ್ ಆಗಿದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಇದು ರೆಡಿ ಆಗಿದೆ. ಆನಿಯನ್ ಸ್ಟಫ್ ರಿಚ್ ಕಾರ್ಡ್ ಬೇಕಾಗುವ ಸಾಮಗ್ರಿಗಳು: ಹೀರೆಕಾಯಿ, ಉಪ್ಪು, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಉದ್ದಿನಬೇಳೆ, ಒಣಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಶುಂಠಿ, ಈರುಳ್ಳಿ, ಕಸೂರಿ ಮೇಥಿ ಮತ್ತು ಎಣ್ಣೆ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಂಡು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಉಪ್ಪು ಬೆರೆಸಿ ಹೀರೆಕಾಯಿಗೆ ಸ್ಟಫ್ ಮಾಡಿ. ನಂತರ ಬಾಣಲೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸಿನಕಾಯಿ, ಸ್ಟಫ್ ಮಾಡಿದ ಹೀರೆಕಾಯಿ, ರುಬ್ಬಿದ ಮಸಾಲೆ, ಕಸೂರಿ ಮೇಥಿ, ಉಪ್ಪು ಹಾಕಿ ಬೇಯಿಸಿಕೊಂಡರೆ ಆನಿಯನ್ ಸ್ಟಫ್ಡ್ ರಿಚ್ ಕಾರ್ಡ್ ಸವಿಯಲು ಸಿದ್ಧ. ಆನಿಯನ್ ಸ್ಟಫ್ ರಿಚ್ ಕಾರ್ಡ್ ಟೇಸ್ಟ್ ಮಾಡೋ ಸಮಯ ಬಂದಿದೆ. ಫಸ್ಟ್ ಯಾರು ಟೇಸ್ಟ್ ಮಾಡೋದು? ಫಸ್ಟ್ ಇವರು. ಅವರೇನಾ? ಓಕೆ. ಇವ್ರು ಮಾಡಿದ್ದು ನಾನು ಟೇಸ್ಟ್ ಮಾಡಿದ್ದೀನಿ, ಸೊ ನಾನು ಮಾಡಿರೋದು ಇವ್ರು ಟೇಸ್ಟ್ ಮಾಡ್ಬೇಕು. ಆಮೇಲೆ ಇದ್ರ ಜೊತೆ ಅಮ್ಮ ಅಕ್ಕಿ ರೊಟ್ಟಿ, ಚಪಾತಿ. ಹೌದಾ? ಮಾಡಿದಾರ? ಇವರು ಮಾಡ್ತಾರೆ, ಅಕ್ಕಿ ರೊಟ್ಟಿ ಮಾಡ್ತಾರೆ. ಸ್ವಲ್ಪ ಇದನ್ನ ಸೊಪ್ಪು ಯಾವ್ದು ಮಾಡ್ತದೆ ನೀನು? ಸಬ್ಸಿಗೆ ಸೊಪ್ಪು ಹಾಕ್ತಾರೆ. ಸಬ್ಸಿಗೆ ಸೊಪ್ಪು ಸೊಪ್ಪು ಹಾಕಿ ಮಾಡ್ತಾರಮ್ಮ, ತುಂಬ ಚೆನ್ನಾಗಿರುತ್ತೆ. ಹೌದಾ? ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ರು, ಇವಾಗ ಅವ್ರ ಬಾಯಿಲೆ ಬಂತು ಚೆನ್ನಾಗಿ ಮಾಡ್ತಾರೆ ಅಂತ. ಹೌದು, ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ನೀವು ಸ್ವಲ್ಪ ಟೇಸ್ಟ್ ಮಾಡಿ. ನಾನು ಟೇಸ್ಟ್ ಮಾಡ್ತೀನಿ. ಯಾಕಂದ್ರೆ ಮೇನ್ ನೀವು ಹೇಳ್ಬೇಕು. ಹೇಗಿದೆ ಮೇಡಮ್ ಅವರೇ? ಚೆನ್ನಾಗಿದೆ. ಸ್ವಲ್ಪ ಎಲ್ಲೋ ಎಣ್ಣೆ ಜಾಸ್ತಿ ಆಗಿದೆ. ಯಾಕಂದ್ರೆ ನೀವು ಹೇಳ್ಬೇಕು. ಯಾಕಂದ್ರೆ ಕೆಲವರು ಗಂಡದಿರು ಹೆಂಡತಿದ್ರು ಏನೇ ಮಾಡಿದ್ರು ತುಂಬ ಚೆನ್ನಾಗಿದೆ ಅನ್ಬಿಟ್ಟು ನಾನು ಇದು ಹೇಳಲ್ಲ. ಓಕೆ, ಒಂದು ಲೆವೆಲ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ, ಚೆನ್ನಾಗಿದೆ.
ನಿಜವಾಗ್ಲೂ ಚೆನ್ನಾಗಿದೆ. ಸ್ಟಫ್ಡ್ ಹೀರೆಕಾಯಿ ಅಂತೂ ಸ್ಟಫ್ ಮಾಡಿದ್ಮೇಲೆ ಒಳ್ಳೆ ಟೇಸ್ಟ್ ಬರುತ್ತೆ, ಯಾಕಂದ್ರೆ ಅದು ಖಾರ ಎಲ್ಲ ಬೇಗ ಎಲ್ಲ ಚೆನ್ನಾಗಿದೆ. absorb ಮಾಡುತ್ತೆ, ಅದು absorb ಮಾಡುತ್ತೆ. ಇದೆಲ್ಲ ಚೆನ್ನಾಗಿದೆ, ಬಟ್ ಒಂಚೂರು ಎಣ್ಣೆ ಕಮ್ಮಿ ಹಾಕಿದ್ರೆ ಇನ್ನೂ ಚೆನ್ನಾಗಿದೆ. ಥ್ಯಾಂಕ್ ಯು. ಅಕ್ಕಿ ರೊಟ್ಟಿಗೆ ಭಾಳ ಚೆನ್ನಾಗಿದೆ. ಹೌದು. ವೆಜಿಟೇಬಲ್ ಸಲಾಡ್ ತುಂಬ ರುಚಿಯಾಗಿರಬೇಕು ಅಂದರೆ ಏನು ಮಾಡಬೇಕು? ವೆಜಿಟೇಬಲ್ ನೀವು ಉಪಯೋಗಿಸುವಂತಹ ವೆಜಿಟೇಬಲ್ಸ್ನ ಕಟ್ ಮಾಡಿ 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ನಂತರ ನೀವು ಸಲಾಡ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಈಗ ಅರುಣಾ ಮತ್ತು ಸೀನು ಸರ್ ಅವರು ತುಂಬ ಸ್ಪೆಷಲ್ ಆಗಿರೋ ನಾನ್ ವೆಜ್ ಏನೋ ಮಾಡ್ತಾರಂತೆ ರೆಸಿಪಿ. ಆ ರೆಸಿಪಿ ಏನು ಅಂತ ತಿಳ್ಕೊಳ್ಳೋಣ. ಏನು ಅಡುಗೆ ಮಾಡ್ತಾ ಇದ್ದೀರಾ? ಮಟನ್ ಪೆಪ್ಪರ್ ಚಾಪ್ಸ್ ಅಮ್ಮ. ಮಟನ್ ಪೆಪ್ಪರ್ ಚಾಪ್ಸ್. ನೋಡ್ತಾ ಇರೋರು ನಿಜವಾಗ್ಲೂ ತುಂಬಾ spicy item. ತುಂಬಾ ಸ್ಪೈಸಿ ಆಗಿರುತ್ತೆ. ಇದು ನಮ್ಮ ಅಮ್ಮವ್ರ ಹತ್ರ ಕಲ್ತಿದ್ದು ಮೈಸೂರಲ್ಲಿ ಅಮ್ಮ. ಓ, ಅವರು ಇದು ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಯಾವ ಟೈಮಲ್ಲಿ, ಯಾವ ಅಕೇಶನಲ್ಲಿ ಮಾಡ್ತಾರೆ? ಆಲ್ಮೋಸ್ಟ್ ಈಗ ನಾವು ಈಗ ಬೆಂಗಳೂರಿನ ಶೂಟಿಂಗ್ ಇದ್ದ ಮೈಸೂರಿಗೆ ಹೋದ್ರೆ ಯಾರೇ ಗೆಸ್ಟ್ ಬಂದ್ರೆ ಮಾಡ್ತೀವಿ. ಓ, ತುಂಬಾ ಸ್ಪೆಷಲ್ ಆಗಿ ಸ್ಪೆಷಲ್. ಮಾಡ್ತಾರೆ. ಈಗ ನಾನು ಹೋದಾಗ ಮೈಸೂರಿಗೆ ಆಲ್ಮೋಸ್ಟ್ ಇದನ್ನೇ ಮಾಡಿಸ್ಕೊಳ್ಳೋದು ಜಾಸ್ತಿ. ಹೌದಾ? ತುಂಬಾ ಟೇಸ್ಟಿ ಆಗಿರುತ್ತೆ. ತುಂಬ ಟೇಸ್ಟ್ ಅದ್ ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟೆ. ಸೈಡ್ ಡಿಶ್ ಸೈಡ್ ಡಿಶ್ ಹಾ, side dish. ಅಭ್ಯಾಸ ಆಗಿ ನೋಡಿನೂ ಕಲ್ತು ಬಿಟ್ಟಿದ್ದೀರಾ. ಹೌದು. ಓಕೆ, ಈಗ ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಹೇಳ್ತೀರಾ? ಮಟನ್ನ, ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸು, ಪುದೀನ ಸೊಪ್ಪು, ಸ್ವಲ್ಪ ಈರುಳ್ಳಿ, ಎಣ್ಣೆ ಓಕೆ, ಇಷ್ಟಿದ್ರೆ ಆಗುತ್ತೆ. ಆಗುತ್ತೆ. ಮೊದಲನೇದಾಗಿ ಏನ್ ಮಾಡ್ಬೇಕು? ಈಗ ಫಸ್ಟ್ ಕುಕ್ಕರ್ ಇಟ್ಬಿಡೋಣ. ನೋಡ್ರಿ, ಒಂದ್ಸಲ ಗ್ಯಾಸ್ ಹಚ್ಚಿ ತೋರಿಸಿದ ತಕ್ಷಣ ಅರುಣ ಅವ್ರ ಕೈಲಿ ಹಚ್ತಾ ಇದ್ದೀನಿ ನಾನು. ನೋಡಿ ಅಮ್ಮ, ಆಯಿಲ್ ಹಾಕಿ. ಇದಕ್ಕೆ ಸ್ವಲ್ಪ ಆಯಿಲ್. ಎಣ್ಣೆ ಸ್ವಲ್ಪ ಜೋರಾಗಿ ಬಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಡೀಪ್ ಫ್ರೈ ಆಗುತ್ತೆ. ಹೌದೌದು. ಹಾಂ, ಇನ್ನೇನು ಸಾಕು. ಸಾಕನ್ಸುತ್ತೆ ಎಣ್ಣೆ. ಸೊ ನೆಕ್ಸ್ಟ್ ಎಣ್ಣೆ ಕಾದ್ಮೇಲೆ ಆನಿಯನ್ ಹಾಕೋಣ. ಈಗ ಅಷ್ಟರೊಳಗೆ ನಾವು ಬೆಳ್ಳುಳ್ಳಿ ಮತ್ತು ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೋದು. ಹೌದಾ? ಹೌದು. ಸರಿ. ನೀವು ಹೇಳಿ ಏನೇನು ಹಾಕಬೇಕು? ಈಗ ಬೆಳ್ಳುಳ್ಳಿ ಸ್ವಲ್ಪ ತಗೋಬೋದು. ಬೆಳ್ಳುಳ್ಳಿ ಎಷ್ಟು ಹಾಕಬೇಕು? ಒಂದು 2 ಸ್ಪೂನ್ ಹಾಕಿ. 2 ಸ್ಪೂನಾ? ಹಾಂ, ಇನ್ನೂ ಸ್ವಲ್ಪ ಹಾಕಿ. ಇನ್ನೊಂದು ಸ್ವಲ್ಪ ಹಾಕಿ. ಹಾಂ, ಹಾಕ್ತಲ್ಲ, ಇದು ತೊಂದರೆ ಇಲ್ಲ. ಹಾಂ, ಓಕೆ. ಈಗ ಸ್ವಲ್ಪ ಮೆಣಸು ಹಾಕೋಣ. ಮೆಣಸ? ಹೌದು. ಇದು ಮೊದಲೇ ಇದು ಹುರಿದು ಇಟ್ಕೋಬೇಕು. ಅದು ಸ್ವಲ್ಪ ಬೇಗ ಪೌಡ್ರ್ ಆಗುತ್ತೆ. ಇವಾಗ ಹುರಿಬೇಕಾ? ಇದು ಹುರಿದಿದೆ ಆಮೇಲೆ. ಹುರಿದಿದ್ಯಾ? ಎಷ್ಟು ಹಾಕಬೇಕು? ಒಂದು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೋಬಹುದು. ನೀವು ಹೇಳಿ. ಒಂದು ಸೊ 2 1 ಸ್ಪೂನ್ ಸ್ಪೂನ್ ಹಾಕಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಂ, ಸಾಕು. ಯಾಕಂದರೆ ಸ್ವಲ್ಪ ಇದು ಸ್ಮೆಲ್ಗೆ ಹಾಕೊಳ್ತೀವಿ. ಇದು ನಮ್ಮ ಪುದೀನ ಸೊಪ್ಪು ಸೊಪ್ಪು ಸ್ವಲ್ಪ ಸಾಕು. ಹಾಂ, ಸಾಕು. ಸಾಕು. ಸಾಲ್ಟ್ ಸ್ವಲ್ಪ ಹಾಕೋಬಿಡಿ. ಸಾಲ್ಟ್ ಇವಾಗಲೇ ಸ್ವಲ್ಪ ಹಾಂ, ಹಾಕಿ. ಸ್ವಲ್ಪ ಕಲ್ಲುಪ್ಪು ತಗೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಕಲ್ಲುಪ್ಪು ಪುಡಿಯೋಕ್ಕಿಂತ ಕಲ್ಲುಪ್ಪು ಟೇಸ್ಟ್ ಜಾಸ್ತಿ. ಈಗ ಇದು ಸ್ವಲ್ಪ ಇವರು Paste ಫ್ರೈ ಮಾಡ್ತಾ ಇದ್ದಾರಲ್ಲ, ಅಷ್ಟೊಂದು ನಾವು ಇದನ್ನ ಮಿಕ್ಸಿ ಪೇಸ್ಟ್ ಮಾಡಿ. ಅದು ಮೆಣಸು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ಲಿಲ್ವಾ ನಿಮಗೆ? ಅದಕ್ಕೆ ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಸ್ಪೈಸಿ ಆಗಿರುತ್ತಾ? ಪೆಪ್ಪರ್ಸ್ ಚೆನ್ನಾಗಿರುತ್ತೆ. ಪೇಸ್ಟ್ ಆಗಿದೆ ಈಗ. ಹಾಂ, ಸೊ ಈಗ ಸ್ವಲ್ಪ ಮಟನ್ ಹಾಕೊಂಡ್ಬಿಡೋಣ. ಮಟನ್ ಇದು ಪೀಸಸ್ ದೊಡ್ಡದಾಗಿರ್ಬೇಕಾ ಅಥವಾ ಚಿಕ್ಕ ಮೀಡಿಯಂ ಸೈಜ್ ಇದ್ರೆ ಸಾಕು. ನಮ್ಮ ಇದಮ್ಮ ಅನುಕೂಲ. ಮೀಡಿಯಮ್ ಆಗಿ ಮಾಡ್ಕೋಬೋದು, ಸ್ವಲ್ಪ ದೊಡ್ಡ ಪೀಸ್ ಆದ್ರೂ ಇರ್ಬೋದು. ಅಂದರೆ ಅದು ನೀವು ಮಾಡಿರುವಂಥ ಫ್ರೈ ಅದರೊಳಗಡೆ ಡೀಪಾಗಿ ಬೇಯಬೇಕಂದ್ರೆ ಟೈಮ್ ಜಾಸ್ತಿ ತೊಗೊಳುತ್ತೆ. ಈಗ ಪೀಸಸ್ ದೊಡ್ಡದಾದರೆ, ಇದು ಚಿಕ್ಕದಾದರೆ ಬೇಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಖಾರ ಎಲ್ಲ, ಅಥವಾ ಬೇಗ ಜಾಸ್ತಿ ಟೈಮ್ ಕೊಡಬೇಕಾಗತ್ತೆ ದೊಡ್ಡ ಪೀಸ್ ಆದರೆ. ಸೊ ಇದು ಯಾವ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ರೆ? ಸ್ವಲ್ಪ ಸ್ಮಾಲ್ ಸೈಜ್ ಕಟ್ ಮಾಡ್ಕೊಂಡ್ರೆ ಬೆಸ್ಟ್. ಫ್ರೈ ಆಗಿದೆ ಮಟನ್. ಸ್ವಲ್ಪ ಈರುಳ್ಳಿ ಜೊತೆ ಸ್ವಲ್ಪ ಫ್ರೈ ಆದರೆ ಸಾಕು. ಹಾಂ, ಮಸಾಲೆ ಅಂದಿದ ತಕ್ಷಣ ನಮ್ಮ ಕಣ್ಮುಂದೆ ಬರೋದೇ ಧನಿಯಾ ಪುಡಿ. ಧನಿಯಾ ಪುಡಿನೂ ಕಾಣಿಸಿಲ್ಲ, ಒಂಥರ ಡಿಫ್ರೆಂಟ್ ಅನಿಸ್ತಿದೆ. ಮಸಾಲೆನೇ ಡಿಫ್ರೆಂಟ್ ಇದೆ. ಒಂಥರ ಚಾಪ್ ಮಟನ್ ನಮ್ಮ ಕಡೆ ಮೈಸೂರು ಕಡೆ ಆಲ್ಮೋಸ್ಟ್ ಚೆನ್ನಾಗಿ ಮಾಡ್ತಾರೆ ಮಟನ್ ಚಾಪ್ಸ್ ಅಂದ್ಬಿಟ್ಟು. ಕೆಲವರು ಅದಕ್ಕೆ ನೀವು ಹೇಳ್ದಂಗೆ ಕೆಂಪು ಖಾರದಲ್ಲಿ ಮಾಡ್ತಾರೆ. ಕೆಲವರು ಈ ಥರ ಬರೀ ಪೆಪ್ಪರ್ಸ್ ಮತ್ತು ಬೆಳ್ಳುಳ್ಳಿ ಇದ್ರಲ್ಲಿ ಮಾಡ್ತಾರೆ. ಒಂದು ಸೈಡ್ ಡಿಶ್ ಇದೆ ಅಷ್ಟೇ. ಓಕೆ, ತುಂಬ ಅಡುಗೆನಲ್ಲಿ ಒಂದು ಸೈಡಲ್ಲಿ ಮಾಡ್ಕೊಳ್ಳೋಂಥ ಅಡುಗೆ. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಅವಾಗ ಸ್ವಲ್ಪ ಪೇಸ್ಟಿಗೆ ಹಾಕಿದ್ವಲ್ಲ. ಹಾಂ, ಈಗ ನಾನ್ ವೆಜ್ಜಿಗೆ ಸ್ವಲ್ಪ. ಈಗ ವೆಜ್ ಮಾಡಿದ್ರೆ ಸೈಡ್ಸ್ಗೆ ಹಪ್ಪಳ ಸಂಡಿಗೆ ಅದು ಮಾಡ್ತಾರೆ. ಇದು ನಾನ್ ವೆಜ್ಗೆ ಸೈಡ್. ಸೈಡ್ ಇದು ಉಪ್ಪು ಕಮ್ಮಿ ಹಾಕಮ್ಮ.
ಆಹಾ ಏನ್ ದಿನ ಹಿಂದೆ ನಿಂತ್ಕೊಂಡು ಹೇಳೋ ತರ ಅದು ಉಪ್ಪು ಕಡಿಮೆ ಹಾಕಮ್ಮ ಅಂತ. ಇವತ್ತೇ ಅಡುಗೆ ಮಾಡ್ತಾ ಇರೋದು ಅವ್ರು ಆ್ಯಕ್ಚುಲಿ ಈ ಥರ ಇಷ್ಟು ದಿನ ಹಿಂಗೇನೆ ನಿಲ್ಲದೆ. ಹಾಗೆ ಸೀನು ಅವರೇ, ಸಿನಿಮಾ ಇಂಡಸ್ಟ್ರಿ ಅಂದಿದ ತಕ್ಷಣ ನಮಗೆ ತುಂಬ ಫೇವ್ರೆಟ್ ತಿಂಡಿ ಅಂತ ಶೂಟಿಂಗ್ ಜನ ಮಾತಾಡೋದು ಅಂದರೆ ಇಡ್ಲಿ ವಡೆ ಸಾಂಬಾರು. ಸಿನಿಮಾ ಶೂಟಿಂಗ್ ಅಂದಿದ ತಕ್ಷಣ ಇವ್ರ ಜೀವನ ಪೂರ್ತಿ ಇಡ್ಲಿ ವಡೆ ಸಾಂಬಾರು, ಸಿನಿಮಾ ತಿಂದರೆ ಪಕ್ಕಾ ಸಿನಿಮಾ ಅಂತ ಹೇಳ್ತಾರೆ. ನಿಮಗೆ ಏನು ಫೇವ್ರೆಟ್? ಅದು ಫಸ್ಟ್ ಟೈಮ್ ಇವ್ರು ಮದುವೆ ಆದಾಗ ಇಡ್ಲಿ ಮಾಡಿದ್ರು. ಅಯ್ಯೋ ಏನು ತುಂಬ ಚೆನ್ನಾಗಿತ್ತು ಅಂದ್ರೆ ಅದು ಕಲ್ ತಗೊಂಡು ನೋಡಿದ್ರು ಕಲ್ಲೇ ಬೇಕಾದ್ರೆ ಪುಡಿ ಆಗುತ್ತೆ, ಇಡ್ಲಿ ಮಾತ್ರ ಪುಡಿ ಆಗ್ತಿಲ್ಲ. ಅವತ್ತು ಇಡ್ಲಿ ನಿಲ್ಸಿತ್ತು, ಇವತ್ತವರೆಗೂ ಮಾಡಿಲ್ಲ. ಒಂದು ವರ್ಷದಿಂದ ನಾನು 2 ಸರಿ ಇಡ್ಲಿ ಮಾಡಿರೋದು. ಅಷ್ಟು ಗಟ್ಟಿ ಇತ್ತಮ್ಮ ಅದು. ಅದಕ್ಕೆ ನಾನು ಹೇಳಿದೆ ಬೇಡಮ್ಮ ಇಡ್ಲಿ ಮಾತ್ರ ಬೇಡ, ಬೇರೆ ಫುಡ್ ಇದು ಮಾಡು ಅಂತ. ಬಿಸಿಬೇಳೆ ಬಾತ್ ತುಂಬ ಚೆನ್ನಾಗಿ ಮಾಡ್ತಾರೆ. ಹೌದಾ? ಆಕ್ಚುಲಿ ಇವರು ನಾನ್ ವೆಜ್ ತುಂಬಾ ಇಷ್ಟಪಡ್ತಾರೆ. ಸ್ವಲ್ಪ ಈಗ ಕಂಟ್ರೋಲ್ ಆಗಿದೆ. ಈಗ ಅವನ ಮದುವೆ ಆದ್ಮೇಲೆ ಕಂಟ್ರೋಲ್ ಆಗಿದೆ. ಆಗ ತುಂಬಾ ತಿಂತಾ ಇದ್ದೆ, ಡೈಲಿ ಬೇಕೇ ಬೇಕು. ಅದು ಸಾಟರ್ಡೆ ಒಂದಿನ ಬಿಟ್ಟು ಇನ್ನು ಕಂಟಿನ್ಯೂ ತಿಂತಾ ಇದ್ದೆ. ಈಗ ಮ್ಯಾರೇಜ್ ಆದ್ಮೇಲೆ ಸ್ವಲ್ಪ ಫುಲ್ ಸೊಪ್ಪು ತರಕಾರಿ ಆಗ ಹುಲಿ ಹಿಂಗಿದ್ದವ್ರು ಈಗ ಕುರಿ ಆಗಿದ್ದೀವಪ್ಪ. ನಿಜವಾಗ್ಲೂ ಇಟ್ ಇಸ್ ರಿಯಲಿ ನೈಸ್ ಟಾಕಿಂಗ್ ಟು ಯು. ಹಾಗೆ ಅರುಣ ಅವರೇ, ನಿಮಗೆ ಫೇವ್ರೆಟ್ ಫುಡ್ ಏನು? ನನಗೆ ಇದು ರೋಟಿ ಚಪಾತಿ ಈ ಥರ ಇಷ್ಟ. ಅದೇ ನಿಮ್ದು ಅವ್ರ ಟೇಸ್ಟ್ ಏನು? ನೀವು ಅವ್ರ ಚೇಂಜ್ ಆದ್ಮೇಲೆ ಗೊತ್ತಾಗ್ತದೆ ನಿಮಗೆ ಪ್ಯೂರ್ ಲೈಕ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆ ಥರ. ನನಗೆ ಶೂಟಿಂಗ್ ಅಲ್ಲಿ ತುಂಬಾ ಮಿಸ್ ಮಾಡ್ಕೊಳ್ಳೋ ಅಡುಗೆ ಯಾವುದು? ನಿಮ್ಗೆ ಎಲ್ಲಾ ತರ ಕೊಡ್ತಾರೆ, ಏನು ಇಲ್ಲ ಅನ್ನಂಗಿಲ್ಲ, ಕಣ್ಣಿಗೆ ಬೇಕಾದ್ ತಂದು ಕೊಡ್ತಾರೆ. ಅಂದ್ರೂ ಎಲ್ಲೋ ಯಾವುದೋ ಒಂದು ಅಡುಗೆ ಊಟ ನಿಮ್ಗೆ ಇಷ್ಟವಾದ್ದು ಮಿಸ್ ಮಾಡ್ಕೊಳ್ತೀರಾ, ಅದು ಯಾವುದು? ಅಮ್ಮ ಮಾಡ್ತಿದ್ದ ಅಡುಗೆ. ಮದುವೆ ಆದ್ಮೇಲೆ ಹೆಂಡತಿ ಮಾಡ್ತಿರೋ ಅಡುಗೆ. ಓ ದಟ್ಸ್ ಗ್ರೇಟ್. ಈಗ ಆಗಿದೆ ಅನ್ಸುತ್ತೆ. ಇದನ್ನ ಸ್ಟೀಮ್ ಹೋಗೋಕ್ಕೆ ಸಮಯ ತಗೊಳುತ್ತೆ. ಮುಖದ ಕಾಂತಿಯನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಅಥವಾ ಮುಖದ ಬಿಗಿತನವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಇದಕ್ಕೆ ಉತ್ತರ 1 ದೊಡ್ಡ ಆಲೂಗೆಡ್ಡೆಯ ರಸ, ಹಾಗೆ 2 ಚಮಚ ಗೋಧಿ ಹಿಟ್ಟು, 1 ಚಮಚ ಜೇನುತುಪ್ಪದ ಪೇಸ್ಟ್ ಮಾಡಿಟ್ಕೋಬೇಕು. ಹಸಿ ಹಾಲಿನಿಂದ ಮುಖವನ್ನು ತೊಳೆದು ಆಮೇಲೆ ಈ ಪೇಸ್ಟ್ ಹಚ್ಚಿ ಮುಖ ಒಣಗಿದ ನಂತರ ತಣ್ಣಗೆಯ ನೀರಿನಿಂದ ಮುಖನ ತೊಳಿತಾ ಬಂದರೆ ಖಂಡಿತ ಮುಖದ ಕಾಂತಿ ವೃದ್ಧಿ ಆಗುತ್ತೆ, ಜೊತೆಗೆ ಮುಖದ ಬಿಗಿತನ ಕಡಿಮೆ ಆಗುತ್ತೆ. ಹಾಗೆ ಈಗ ಪೆಪ್ಪರ್ ಮಟನ್ ಚಾಪ್ಸ್ ಒಳ್ಳೆ ಸುವಾಸನೆ ಬರ್ತಾ ಇದೆ, ಆದರೆ ಇನ್ನು ಸ್ಟೀಮ್ ಹೋಗೋದಕ್ಕೆ ಟೈಮ್ ತಗೊಳುತ್ತೆ. ಅದಕ್ಕಿಂತ ಮುಂಚೆ ನಾನು ವಿವಸ್ ರೆಸಿಪಿ ಮಾಡ್ತಾ ಇದ್ದೀನಿ. ವಿವಸ್ ರೆಸಿಪಿ ಮಾಡೋದಕ್ಕಿಂತ ಮುಂಚೆ ಈ ರೆಸಿಪಿ ನನ್ನ ಅಜ್ಜಿ ಮಾಡೋದು. ಮಜ್ಜಿ ಮಾಡ್ತಿದ್ದು ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದು. ವೆರಿ ಮಗಳು ಮಾಡ್ತಾ ಇದ್ದೀರಾ? ಹೌದು, ನಾನು ಮಾಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಸ್ಪೆಷಲ್ ರೆಸಿಪಿ. ಇದಕ್ಕೆ ಅಜ್ಜಿ ಜೀರಿಗೆ ಸಾರು ಅಂತ ಹೆಸರಿಟ್ಟಿದ್ದಾರೆ. ತುಂಬ ಸ್ಪೆಷಲ್ ರೆಸಿಪಿ, ಹಾಗೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಸ್ಪೆಷಲ್ ಆಗುವಂಥ ರೆಸಿಪಿ. ಇದಕ್ಕೆ ಜೀರಿಗೆ ಸಾರಿಗೆ ಬೇಕಾಗುವಂಥ ಸಾಮಗ್ರಿಗಳು: ಕಾಯಿ ತುರಿ, ಜೀರಿಗೆ, ಸುಟ್ಟಿರೋ ಈರುಳ್ಳಿ, ಆಮೇಲೆ ಹುಣಸೆ ಹಣ್ಣು, ಉಪ್ಪು, ಒಣಮೆಣಸಿನ್ಕಾಯಿ. ಕಾಯಿ ತುರಿ ಜಾಸ್ತಿ ಹಾಕೊಂಡಷ್ಟು ಸಾರು ಜಾಸ್ತಿ ಆಗುತ್ತೆ, ರುಚಿನೂ ಬರುತ್ತೆ ಮತ್ತೆ ಜಾಸ್ತಿ ಆಗುತ್ತೆ. ತುರಿದಿರೋ ಕಾಯಿ ತುರಿ ಹಾಕಬೇಕು, ಹಸಿ ಕಾಯಿ ತುರಿ. ಆಮೇಲೆ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು 50 ಜನ 100 ಜನಕ್ಕೆ ಆಗುತ್ತಮ್ಮ. ಮನೆಯಲ್ಲಿ 3-4 ಜನ ಇರ್ತಾರೆ, ಅಂದ್ರೆ ಒಬ್ರಿಗೆ ಬೇಕಂದ್ರೆ ಸ್ವಲ್ಪ ಆಗುತ್ತೆ. ಅಂದ್ರೆ ನಮ್ಮ ಸೆಟ್ ತಗೊಂಡೋಗ್ಬಿಡೋಣ ಅನ್ಕೊಂಡೆ. ಹಂಗಿದ್ರೆ ಸ್ವಲ್ಪ 50 ಜನ 100 ಜನ ಇರ್ತಾರಲ್ಲ, ಸ್ವಲ್ಪ ಸೆಟ್ ಆಗ್ಬೋದೇನೋ. ಹೌದು. ಈಗ ಜೀರಿಗೆ ಸಾರಾಗಿರೋದ್ರಿಂದ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ತೀನಿ. ಆಮೇಲೆ ಹುಣಸೆ ಹಣ್ಣು, ಆಮೇಲೆ ಒಣಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕಿ, ಇಷ್ಟು ಸಾಕು. ಆಮೇಲೆ ಸುಟ್ಟಿರೋ ಈರುಳ್ಳಿ. ಆಮೇಲೆ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಲೆಕ್ಕ ಹಾಕ್ಬಿಟ್ಟು ನೀರು ಹಾಕ್ಬೇಕು. ಇಲ್ಲ, ಮಿಕ್ಸಿ ಮಾಡ್ಕೋಬೇಕಾದ್ರೆ ಮಿಕ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು, ಆಮೇಲೆ ನೀರು ಎಷ್ಟು ಬೇಕು ಬೆರೆಸ್ಕೋಬೇಕೋ ಅದು ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೆ ನಾವು ಒಗ್ಗರಣೆ ಏನು ಕೊಡ್ತಾ ಇಲ್ಲ, ಯಾಕೆ ಅಂದರೆ ಇದು ಪಿತ್ತಕ್ಕೋಸ್ಕರ ಮಾಡ್ತಾ ಇರೋದು. ಮತ್ತು ಇದು ಪಕ್ಕಾ ಥರ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಎಣ್ಣೆ ಏನು ತೋರಿಸಲ್ಲ. ಪಿತ್ತ ಅಂದರೆ ಎಣ್ಣೆ ಹಾಕಿದ್ರೆ ತಾನೇ ಬರುತ್ತೆ. ಸೊ ಇದು ನಮ್ಮ ಅಜ್ಜಿ ನಮಗೆ ಯಾಕೆ ಮಾಡಿಕೊಡ್ತಾ ಇದ್ರು ಅಂದರೆ, ಜಾಸ್ತಿ ಎಣ್ಣೆ ಪದಾರ್ಥ ಹಿಂದಿನ ದಿನ ತಿಂದಿದ್ರೆ, ಹಬ್ಬದ ಅಡುಗೆ ಆ ಥರ ಏನಾದರೂ ಮಾಡಿದ್ರೆ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಲೈಟಾಗಿರಲಿ. ಅಜ್ಜಿ ಜೀರಿಗೆ ಸಾರು ಅಂತ. ಅಜ್ಜಿ ಜೀರಿಗೆ ಸಾರೇನಿಲ್ಲ, ಜೀರಿಗೆ ಇಲ್ಲ, ಜೀರಿಗೆ ಸಾರು ಅಂತ. ಜೀರಿಗೆ ಸಾರು. ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಈಗ ಸೀನು ಸರ್, ನೀವು ತುಂಬ ಸಿನಿಮಾ ದರ್ಶನ್ ಅವ್ರ ಜೊತೆ ಮಾಡಿದ್ದೀರಾ, ಎಷ್ಟೋ ಜನ ಆರ್ಟಿಸ್ಟ್ ಜೊತೆ ಮಾಡಿದ್ದೀರಾ. ನಿಮ್ಗೆ ಯಾರು ಫೇವ್ರೇಟ್ ಆ್ಯಕ್ಟರ್? ಅಂದರೆ ಈಗ ನಮ್ಮ ಕನ್ನಡದಲ್ಲಿ ಇರೋ ಆರ್ಟಿಸ್ಟರ ಫೇವ್ರೇಟ್ ಅಮ್ಮ. ಯಾಕಂದ್ರೆ ಒಬ್ಬರೆಲ್ಲ ಡಿಫ್ರೆಂಟಾಗಿ ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರಮ್ಮ. ಇದು ದರ್ಶನ್ ಸರ್ ಆಗಿರ್ಬೋದು, ಶಿವಣ್ಣ, ವಿಜಯ್ ಸಾರು, ಉಪೇಂದ್ರ ಸಾರು,
ಯಾಕಂದರೆ ಎಲ್ಲರ ಜೊತೆ ಇದ್ರೆ ನಮಗೆಲ್ಲ ಆಲ್ಮೋಸ್ಟ್ ಎಲ್ಲ ಫ್ರೆಂಡೇ. ಯಾಕಂದರೆ ಎಲ್ಲರೂ ನಮಗೆ ಫೇವ್ರೇಟ್ ಆರ್ಟಿಸ್ಟೇ. ಸೀನು ಸರ್, ನೀವು ಫಸ್ಟ್ ಫಿಲಮ್ ಮೆಜೆಸ್ಟಿಕ್ ಮಾಡಿದ್ರಿ, ದರ್ಶನ್ ಅವ್ರ ಹೀರೋ ಆಗಿದ್ರು, ನೀವು ಕ್ಯಾಮ್ರಾಮನ್ ಆಗಿದ್ರಿ. ಸೊ ಹೇಗೆ ಅನ್ನಿಸ್ತು? ಮೆಜೆಸ್ಟಿಕ್ ನಂದು ಮೊದಲನೇ ಸಿನಿಮಾ ಅಮ್ಮ. ಹಾಗೆ ದರ್ಶನ್ ಸರ್ದು ಮೊದಲನೇ ಸಿನಿಮಾ. ವಿತ್ ದರ್ಶನ್ ಸರ್ ನನ್ನ ಕ್ಲಾಸ್ಮೇಟ್ಸ್ ಮೈಸೂರಲ್ಲಿ. ಮೈಸೂರು ಕ್ಲಾಸ್ಮೇಟ್ಸ್ ಆಗಿರೋದು. ಅಲ್ಲಿ ನಾವು ಮೈಸೂರಲ್ಲಿ ಇಬ್ಬರು ಒಂದಿನ ಡಿಸ್ಕಸ್ ಮಾಡಿಲ್ಲ ಬಿಡಿ, ಈ ಥರ ಇಂಡಸ್ಟ್ರಿ ಹೋಗ್ಸಿರ್ತೀವಿ. ಯಾಕಂದರೆ ಅವ್ರ ಫಾದರ್ ಬಂದು ದೊಡ್ಡ ಆರ್ಟಿಸ್ಟು. ಆದ್ರೂ ಹೌದಮ್ಮ, ಆದ್ರೂ ನಾವು ಇಬ್ಬರು ಯಾವತ್ತೂ ಒಂದು ಡಿಸ್ಕಸ್ ಮಾಡಿರಲಿಲ್ಲ ಈ ಥರ ಇಂಡಸ್ಟ್ರಿ ಹೋಗಿ ಸೇರ್ತೀವಿ ಅಂದ್ಬಿಟ್ಟು. ಆಕಸ್ಮಿಕವಾಗಿ ಒಂದು ಇಂಡಸ್ಟ್ರಿ ಸೇರಿಕೊಂಡು ನಾನು ಗೌರಿ ಸರ್ ಹತ್ರ ಎಲ್ಲ ಇದ್ದಾಗ ದರ್ಶನ್ ಸಾರು ಜನ್ಮ ಜೋಡಿ ಸಿನಿಮಾಗೆ ಅವರು ಗೌರಿ ಸರ್ ಅಸಿಸ್ಟೆಂಟ್ ಆಗಿಬಿಟ್ರು. ಅಲ್ಲಿಂದ ಇಬ್ಬರದು ಮತ್ತೆ ಆತ್ಮೀಯತೆ ಜಾಸ್ತಿ ಆಗ್ತಿತ್ತು. ಜಾಸ್ತಿ ಆದ್ಮೇಲೆ ಹಾಗೆ ಅದು ಕರಿಯ ಮಾಡಿದ್ರು ಸಿನಿಮಾ. ಇವತ್ತವರೆಗೂ ವಿಶ್ವಾಸ ಇದೆ, ತುಂಬ ಒಳ್ಳೆ ಆರ್ಟಿಸ್ಟು. ಹೌದು, ತುಂಬಾ ಒಳ್ಳೆ ಆರ್ಟಿಸ್ಟು, ಎಲ್ರಿಗೂ ತುಂಬಾ ಇಷ್ಟ. ದರ್ಶನ್ ಅಂದ್ರೆ ಟೆಕ್ನಿಕಲಿ ಯೂಶಲಿ ಶೂಟಿಂಗ್ ಟೀಮ್ ಅವ್ರಿಗೆ ದರ್ಶನ್ ಅಂದ್ರೆ ಹೀರೋ ಅಂದ್ರೆ ಒಳ್ಳೆ ಹೀರೋಪ್ಪ, ಎಲ್ಲರ ಜೊತೆ ಅವರು ಆರ್ಟಿಸ್ಟ್ ಆಗ್ಬೇಕು ಅಂತ ಬರಲಿಲ್ಲ ನಮ್ಮ ಇಂಡಸ್ಟ್ರಿಗೆ, ಕ್ಯಾಮ್ರಾಮನ್ ಆಗ್ಬೇಕು ಅಂತ ಬಂದರು. ಅದು ಅವರು ಹೀರೋ ಆದ್ರು, ನಾವು ಕ್ಯಾಮ್ರಾಮನ್. ಇವತ್ತವರೆಗೂ ಆ ಸ್ನೇಹ ಹಾಗೆ ಇದೆ. ಏನು ಸ್ಕೂಲಲ್ಲಿ ಇತ್ತು ಅದೇ ಸ್ನೇಹ ಇನ್ನೂ ಹೆಚ್ಚಿಗೆ ಆಗಿದೆ. ಹೌದು, ನೀವು ಇಬ್ರು ಇದು ಪ್ರೊಫೆಷನಲಿ ಕೂಡ ಒಟ್ಟಿಗೆ ಜೊತೆಲೇ ಇದ್ದು. ವಾಶ್ ಬೇಸಿನ್ ಕ್ಲೀನ್ ಆಗಿ ಫಳಫಳ ಅಂತ ಇರಬೇಕು ಅಂದ್ರೆ ಏನ್ ಮಾಡಬೇಕು? ಬೋರಿಂಗ್ ಪೌಡ್ರು ಉದುರಿಸಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅದನ್ನ ಉಜ್ಜಿ ತೊಳೆದ್ರೆ ಖಂಡಿತ ವಾಶ್ ಬೇಸಿನ್ ಕ್ಲೀನ್ ಆಗಿರುತ್ತೆ, ಫಳಫಳ ಅಂತಾನೂ ಅನ್ನತ್ತೆ. ಹಾಗೆ ಈಗ 2 ರೆಸಿಪಿನೂ ರೆಡಿ ಆಗಿದೆ, ಘಮ 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 ಅಂತ ಇದೆ. ಸರ್ವಿಂಗ್ ಬೌಲ್ ಹಾಕಿ ಟೇಸ್ಟ್ ಮಾಡೋ ಸಮಯ. ಸೊ ರೆಡಿ ಆಗಿದ್ದೀರಾ? ಖಂಡಿತ ರೆಡಿ ಆಗಿದ್ದೀರಾ? ನೋಡ್ಬಿಡೋಣ. ಚಾಪ್ಸ್ ಖಂಡಿತ. ಸರ್ವಿಂಗ್ ಬೌಲ್ ನೋಡಿ, ಸ್ಮೆಲ್ ಬರ್ತಾ ಇದೆಯಮ್ಮ? ಖಂಡಿತ ಒಳ್ಳೆ ಸ್ಮೆಲ್ ಬರ್ತಾ ಇದೆಯಲ್ಲಮ್ಮ. ಅದ್ರಲ್ಲಿ ಒಳ್ಳೊಳ್ಳೆ ಪೀಸ್ ತೆಗ್ದಾಕಿ. ಈಗ ಇದ್ರ ಮೇಲೆ ನಾವು ಸುಮ್ಮನೆ ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನೋಡಿ, ಒಳ್ಳೆ ಸ್ಮೆಲ್ ಬರ್ತಾ ಇದೆಯಲ್ಲ. ಖಂಡಿತ ಬರ್ತಾ ಇದೆ. ಮಟನ್ ಪೆಪ್ಪರ್ ಚಾಪ್ಸ್ ನಿಮಗೋಸ್ಕರ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮಟನ್ ಪೆಪ್ಪರ್ ಚಾಪ್ಸ್ ರೆಡಿ ಆಗಿದೆ. ಮಟನ್ ಪೆಪ್ಪರ್ ಚಾಪ್ಸ್ ಬೇಕಾಗುವ ಸಾಮಗ್ರಿಗಳು: ಮಟನ್, ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು, ಪುದೀನ, ಈರುಳ್ಳಿ ಮತ್ತು ಎಣ್ಣೆ. ಮಾಡುವ ವಿಧಾನ: ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಮಟನ್, ರುಬ್ಬಿದ ಮಸಾಲೆ, ಉಪ್ಪು ಹಾಕಿ ಲಿಡ್ ಮುಚ್ಚಿ ಬೇಯಿಸಿದ್ರೆ ಮಟನ್ ಪೆಪ್ಪರ್ ಚಾಪ್ಸ್ ಸವಿಯಲು ಸಿದ್ಧ. ಮಟನ್ ಪೆಪ್ಪರ್ ಚಾಪ್ಸ್ ಟೇಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಖಂಡಿತ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಹೇಗಿದೆಯಮ್ಮ? ಸೂಪರ್. ಓಕೆ, ಮಟನ್ ಪೆಪ್ಪರ್ ಚಾಪ್ಸ್ ತುಂಬಾ ಸ್ಪೈಸಿ ಆಗಿ ತುಂಬಾ ಟೇಸ್ಟಿ ಆಗಿದೆ. ಸೊ ನಮ್ಮ ಅಜ್ಜಿ ಜೀರಿಗೆ ಸಾರು ರೆಡಿ ಆಗಿದೆ. ಖಂಡಿತ ಅದನ್ನು ನೀವು ಟೇಸ್ಟ್ ಮಾಡಬೇಕು. ಮಕ್ಕಳು ಮರಿ ಮೊಮ್ಮಕ್ಕಳಿದ್ದೀವಿ. ಅಜ್ಜಿಗೆ 90 ವರ್ಷ ಆದ್ರೂ ಒಂದು ಹಳ್ಳಾಡಿಲ್ಲ. ಸೊ ಇದು ನಮ್ಮ ಅಜ್ಜಿ ಸ್ಪೆಷಲ್ ಜೀರಿಗೆ ಸಾರು. ಇದನ್ನ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ವೀಕ್ಷಕರಿಗೆ ಹೇಳ್ಬಿಡ್ಲಾ? ಫ್ರೆಂಡ್ಸ್, ಸ್ಪೆಷಲ್ ಆಗಿರೋ ಜೀರಿಗೆ ಸಾರು ರೆಡಿ ಆಗಿದೆ. ಜೀರಿಗೆ ಸಾರು ಬೇಕಾಗುವ ಸಾಮಗ್ರಿಗಳು: ಕಾಯಿ ತುರಿ, ಜೀರಿಗೆ, ಸುಟ್ಟ ಈರುಳ್ಳಿ, ಹುಣಸೆಹಣ್ಣು, ಉಪ್ಪು ಮತ್ತು ಒಣಮೆಣಸಿನಕಾಯಿ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಜೀರಿಗೆ, ಹುಣಸೆಹಣ್ಣು, ಒಣಮೆಣಸಿನಕಾಯಿ, ಸುಟ್ಟ ಈರುಳ್ಳಿ, ನೀರು ಹಾಕಿ ರುಬ್ಬಿಕೊಂಡು ಒಂದು ಬಾಣಲೆಗೆ ಹಾಕಿ ಉಪ್ಪು ಬೆರೆಸಿ ಕುದಿಸಿಕೊಂಡರೆ ಜೀರಿಗೆ ಸಾರು ಸವಿಯಲು ಸಿದ್ಧ. ಈಗ ಟೇಸ್ಟ್ ಮಾಡೋ ಸಮಯ. ಖಂಡಿತ ನಾನು ಮಾಡಿದ್ದೀನಿ. ನಮ್ಮ ಅಜ್ಜಿ ನೋಡ್ತಾ ಇದ್ರೆ ಖುಷಿ ಆಗ್ತಾರೆ. ವಾವ್, ಹೇಗಿದೆ? ಸೂಪರ್. ಹೌದಾ? ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇದು ಅಜ್ಜಿ ಜೀರಿಗೆ ಸಾರಲ್ಲ, ಏಮಸ್ರಿ ಜೀರಿಗೆ ಸಾರು. ಚೆನ್ನಾಗಿದೆ ಅಲ್ಲ? ಜೀರಿಗೆ ಫ್ಲೇವರ್ ಚೆನ್ನಾಗಿ ಬರ್ತಿದೆ. ಮತ್ತೆ ಇದನ್ನ ಅನ್ನಕ್ಕೆ ಹಾಕೊಂಡು ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಸ್ಪೆಷಲ್ ಆಗಿರುತ್ತೆ, ತುಂಬಾ ಒಳ್ಳೇದು ಕೂಡ ಮೈಗೆ. ಹಾಗೆ ಸೀನು ಸರ್, ಈ ಜೀರಿಗೆ ಸಾರು ತಿಂದಿದ ತಕ್ಷಣ ನನಗೆ ಒಂದು ಐಡಿಯಾ ಅಂದರೆ ಕ್ವೆಶ್ಚನ್ ಬಂತು ಮೈಂಡ್ಗೆ. ನೀವು ತುಂಬಾ ಹಿಟ್ ಸಿನಿಮಾ ಕೊಟ್ಟಿದ್ದೀರಾ. ಜೋಗಿ ಆಗಿರ್ಬೋದು, ಮಸ್ತ್ ಮಜಾ ಆಗಿರ್ಬೋದು, ಎಷ್ಟು ಸತ್ಯ ಇನ್ ಲವ್ ಆಗಿರ್ಬೋದು, ಆಲ್ಮೋಸ್ಟ್ ಕರಿಯ, ಮೆಜೆಸ್ಟಿಕ್ ಎಲ್ಲ ಸೂಪರ್ ಹಿಟ್ಟೆ. ಸೊ ನಿಮಗೆ ಶಿವಣ್ಣನ ಜೊತೆ ಕೆಲಸ ಮಾಡಬೇಕಾದ್ರೆ ಹೇಗೆ ಅನ್ನಿಸ್ತು? ಇಷ್ಟೊಂದು ಹಿಟ್ ಸಿನಿಮಾ ಕೊಟ್ಟಿದ್ದೀರಾ. ಅಂದರೆ ನಾನು ಮೈಸೂರಿಂದ ಬಂದ ಅವರು ಅಣ್ಣವ್ರ ಯೂನಿಟ್ ಕನ್ನಡಮ್ಮ, ಆಗಿಂದ ನಾನು ಶಿವಣ್ಣವ್ರನ್ನ ನೋಡ್ತಾ ಇದ್ದೆ. 9 ವರ್ಷ ಕಂಟಿನ್ಯೂ ಜೊತೆಲೇ ಇದರಿಂದ ಸ್ವಲ್ಪ ಫಸ್ಟ್ ಬಿಗಿನಿಂಗು ನಾನು ಓದ್ತಿರ್ಬೇಕಾದ್ರೆ ಶಿವರಾಜ್ ಕುಮಾರ್ ಅಂದರೆ ಹಾಗೆ ಹೀಗೆ, ಯಾಕೆಂದ್ರೆ ಅಣ್ಣವ್ರ ಮಗ
ಇತ್ತು ನಮ್ಮ ಬಂಗಾರಪ್ಪ ಸಾಹೇಬ್ರು ಹೌದು. ಹಳ್ಳಿಯ ಬೇರೆ ಹೌದು. ಅದು ಏನೇ ಆದ್ರೂ ಆ ಒಂದು ಇದ್ದಿರ್ತದೆ. ಆದ್ರೆ ಶಿವಣ್ಣ ನೋಡಿದ್ರೆ ನಿಮ್ಗೆ ಖಂಡಿತ ನಾರ್ಮಲ್ ಆ ಥರ ಎಲ್ಲಂದ್ರೆ ಅಲ್ಲೇ ಕೂರುತ್ತಾರೆ ಎಲ್ಲ. ಹೌದು, ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ. ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ನಾನು ಫಸ್ಟ್ ಡೇ ಶೂಟಿಂಗ್ ನಂಗೆ ತುಂಬ ಭಯ ಆಗ್ತಿತ್ತು. ಶಿವರಾಜ್ ಕುಮಾರ್ ಅವರು ಹೀರೋ, ಸುಮ್ಮನೆ ಯಾರ ಹತ್ರ ಏನು ಮಾತಾಡೋದು ಅಂತ ಅಲ್ಲಿ ಸಗಣಿ ಸಾರಿಸಿದ್ರು. ಒಂದು ಜಗಲಿ ಮೇಲೆ ಸುಮ್ಮನೆ ಕೂತಿದ್ದೆ. ಕೂತ್ಕೊಬಿಡ್ತಾರೆ. ಅವರು ಬಂದು ಕೂತ್ಕೊಂಡ್ಬಿಟ್ರು. ಯಾಕೆ ಹಿಂಗೆ ಕೂತ್ಕೊಂಡಿದ್ದೆ, ಏನಾಯ್ತು? ಕೂತ್ಕೊಂಡು ನನಗೆ ಬಿಸ್ಲರಿನೇ ಬೇಕು ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಕೇಳ್ತಾರೆ. ಅವ್ರನ್ನೇ ಅಮ್ಮ ನೀರು ಕುಡಿ ಅಂತಾರೆ, ಟೀ ಕುಡಿ ಅಂತಾರೆ. ನಿಜವಾಗ್ಲೂ ಇಸ್ ಎ ಸೂಪರ್ ಪರ್ಸನ್. ಹೇಳಕ್ಕೆ ಅದೇ ರೀತಿ ನಾವು ಸತ್ಯನ್ ಲವ್ ಮಾಡುವಾಗಲೂ ರೋಡಲ್ಲಿ ಶೂಟಿಂಗ್ ಮಾಡುವಾಗ ಯಾವ್ದು ಗೇಟ್ ಮುಂದೆ ನಾನು ಶಿವಣ್ಣ ಬಿಫೋರೇ ಕೂತ್ಕೊಂಡ್ರೆ MLA ನಮ್ಮ ನರೇಂದ್ರ ಬಾಬು ಅವರು MLA ಹೋಗ್ತಾ ಇದ್ರೆ ನನ್ನ ನೋಡ್ಬಿಟ್ಟು ಅಷ್ಟು ದೂರ ಗಾಡಿ ನಿಲ್ಲಿಸಿ ಬಂದ್ರು. ನನ್ನ ಮಾತಾಡ್ತಾರೆ, ಶಿವಣ್ಣ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಅವ್ರು ಪೇಟ ಇದು ಬಾಯ್ದ ಗೆಟಪ್ ಇದೆ, ಬೆಳಗಾರಿನ ಗೆಟಪ್ ಎಲ್ಲ ಒಂಥರ ಹಾಕೊಂಡ್ಬಿಟ್ಟಿದ್ದಾರೆ. ಅವ್ರು ಗೊತ್ತಾಗ್ತಾ ಇಲ್ಲ ಶಿವಣ್ಣ. ಹೌದಾ, ಅಯ್ಯೋ ಅಷ್ಟು ಕನ್ಫ್ಯೂಸ್ ಆಗೋದ್ರು ಮನುಷ್ಯ. ಅಂದ್ರೆ ಏನು ಜನರಲ್ ಆಗಿ ಒಂದು ಗೇಟ್ ಮುಂದೆ ಕೂತಿದ್ರಲ್ಲ ಇಬ್ಬರಿವೆ, ಶಿವಣ್ಣ ಹಿಂಗೆ ಕೂತಿದಾರಲ್ಲ ಅಂದ್ಬಿಟ್ಟು. ಅಂದ್ರೆ ಅಷ್ಟು ಇದ್ರು ಸಿಂಪಲ್ ಪರ್ಸನ್ ಇತ್ತು. ಆಮೇಲೆ ಒಳ್ಳೆ ವರ್ಕರ್ಸ್ಗೆ ಭಾಳ ಎಂಕರೇಜ್ ಮಾಡ್ತಾರೆ, ಬಹಳ ರೆಸ್ಪೆಕ್ಟ್ ಕೊಡ್ತಾರೆ. ಹಾಗೆ ಸೀನು ಸರ್, ನೀವು ತುಂಬ ಸಿನಿಮಾ ಮಾಡಿದ್ದೀರಾ. ನಿಮಗೆ ಶೂಟಿಂಗ್ ಮಾಡಬೇಕಾದ್ರೆ ತುಂಬ ಕಷ್ಟವಾದ ಶಾರ್ಟ್ಸ್, ಎಲ್ಲ ಕ್ರಿಯೇಟಿವಿಟಿ ಶಾರ್ಟ್ಸೇ ಇರುತ್ತೆ ಸಿನಿಮಾ ಅಂದರೆ. ನಿಮಗೆ ತುಂಬ ಕಷ್ಟಪಟ್ಟು ಮಾಡಿದಂತಹ ಶಾರ್ಟ್ ಯಾವುದಾದ್ರೂ ಇದೆಯಾ? ಅದರ ಕರಿಯೋದಲ್ಲೂ ಆ ಥರ ತುಂಬ ಇದೆ ಅಮ್ಮ. ಯಾಕೆಂದರೆ ಎಲ್ಲ ಅದರಲ್ಲಿ ಒರಿಜಿನಲ್ ರೌಡಿಗಳೇ ಭಯ ಆಗೋದು. ಆದರೆ ಅದಕ್ಕೂ ಬಿಫೋರ್ ನಾನು ಹೋಮ್ ವರ್ಕ್ ಮಾಡಿದ್ದೆ. ಆಗ ಕ್ಯಾಮ್ರಾ ಸ್ಟಂಟ್ ಅಲ್ಲ, ಆಗ ಎಲ್ಲ ತುಂಬ ಜನ ಬರೋರು. ಆದರೆ ಅವ್ರ ಮನಸ್ಸು ಭಾಳ ಅಷ್ಟೇ ಭಾಳ ಮೃದು ಅಮ್ಮ. ನಾವು ಸುಮ್ಮನೆ ರೌಡಿಗಳು ಅಂತೀವಿ, ಅಂದರೆ ಅವರು ಭಾಳ ಮೃದು ಸ್ವಭಾವನೆ. ಭಯ ಆಯ್ತು. ಅದ್ರ ಬಿಗಿನಿಂಗ್ ಸ್ವಲ್ಪ ಇದ್ದೇ ಇರ್ತಲ್ಲ, ಯಾರು ಬೇರೆ ಬೇರೆ ಎಲ್ಲ ಕೆಲವು ಪರಿಚಯ ಇರ್ತಾರೆ, ಕೆಲವು ಪರಿಚಯ ಇರಲ್ಲ. ಆಮೇಲೆ ಅವರು ನಮ್ಮ ಹತ್ರ ಬಂದು ಮಾತಾಡ್ತಾರೆ. ಅವರು ಅದಕ್ಕೆ ಕೆಲವು ಹೇಳ್ತಿದ್ರು, ನೋಡಿ ನಾವೆಲ್ಲರೂ ಎದುರಿಸ್ತೀವಿ, ಆದರೆ ಇಲ್ಲಿ ಕ್ಯಾಮ್ರಾ ನೋಡ್ತೀವಿ ನಾವು ಎದುರ್ತೀವಿ ನಿಮಗೆ ಆ ಥರ ತುಂಬ. ಇದು ಅಂದ್ರೆ ಸತ್ಯ ಇನ್ ಲವಲ್ಲಿ ಒಂದು ಆಕ್ಷನ್ ಪರ್ಸನ್, ಅದರಲ್ಲಿ ಬಿಗಿನಿಂಗ್ ಫೈಟ್ ಇದೆ, ಹೆವಿ ಫಾಸ್ಟ್ ಇದು. ಅದು ಫೈಟ್ ಮಾಸ್ಟರ್ ಬಂದು ಪೀಟರ್ಸನ್ ಅಂದ್ಬಿಟ್ಟು ನಮ್ಮ ರಜನಿಕಾಂತ್ ಸರ್ ಮಾಡಿರೋ ಪಿಕ್ಚರ್ ಮಾಡಿರೋದು ಆ ಥರ ಫೈಟ್. ಅವರು ನನಗೆ ಹೇಳೋರು, ಸಿನೋರೆ ಟೆಲಿಲಿ ಫಾಲೋ ಮಾಡಬೇಕು ಅಂತ. ಏನು ಮಾಸ್ಟರ್ ಇದು ಟೆಲಿಲಿ ಫಾಲೋ ಮಾಡೋಕ್ಕಾಗುತ್ತಾ? ಏನು ರಬ್ಬರ್ ಅಂತ ಏರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಎಲ್ಲೆಲ್ಲ ಹೋಗ್ತಾರೆ. ಇಲ್ಲ ಮಾಡಿ ಆಯ್ತು ಬಿಟ್ಟು ಎಲ್ಲ ಟೆಲಿಲಿ ಮಾಡಿಕೊಟ್ಟೆ. ಅಂದರೆ ಎಷ್ಟು ಒಂದು 75% ರೀಚ್ ಆಯಿತು. ಆಮೇಲೆ ಐ ಲವ್ ಯು ಕ್ಯಾಮ್ರಾಮನ್ ಸರ್. ನೀವು ತುಂಬ ಸಿನಿಮಾ ಮಾಡಿದ್ರೆ, ತುಂಬ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ನೆಲ್ಲ ಸೆರೆ ಹಿಡಿದಿದ್ದೀರಾ. ಇಟ್ ಈಸ್ ವೆರಿ ನೈಸ್ ಟು ಬಿ ಹಿಯರ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಮ್ಮ ರುಚಿ ಅಭಿರುಚಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಮ್ಮ ಅಡುಗೆ ಮನೆಯಲ್ಲಿ ತುಂಬ ಸಂತೋಷವಾಗಿ ತುಂಬ ಒಳ್ಳೊಳ್ಳೆ ರೆಸಿಪೀಸ್. ನನಗಂತೂ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಅಡುಗೆ ಕಲ್ತಿದ್ದೆ, ಮಾತಾಡಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಹಾಗೆ ಫೈನಲ್ ಆಗಿ ನಿಮ್ಗೆ ಹೇಗೆ ಅನ್ನಿಸ್ತದೆ ಅಡುಗೆ ಮಾಡಿದ್ಮೇಲೆ? ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಇವ್ರು ಅಡುಗೆ ಮಾಡೋದು ನನಗೆ ಗೊತ್ತಿರಲಿಲ್ಲ ಇದುವರೆಗೂ. ಸೊ ನಿಮ್ಮ ಪ್ರೋಗ್ರಾಮ್ ಮೂಲಕ ಇವರು ಅಡುಗೆ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಈಗ ಅದೇ ಮನೇಲಿ ಹೋಗ್ಬಿಟ್ಟು ನೀವು ಇದು ಮಾಡಬೇಡಿ. ಒಂದು ರುಚಿ ಅಭಿರುಚಿ ಕಾರ್ಯಕ್ರಮ ವೇದಿಕೆಗೆ ಬರುವ ಅವಕಾಶ ಮಾಡಿಕೊಟ್ಟಂತ ಜಿ ಕನ್ನಡ ಚಾನೆಲ್ಗೆ ಮತ್ತು ನಿಮಗೆ ಎಲ್ಲ ಕ್ಯಾಮರಾಮನ್ ಡಿಪಾರ್ಟ್ಮೆಂಟು, ಮೇಕಪ್ ಡಿಪಾರ್ಟ್ಮೆಂಟು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ನಮ್ಮ